Who is this nonsense fellow? ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಇತ್ತೀಚೆಗೆ ಲೇಟ್ ಆಗ್ತಿತ್ತಲ್ಲ, ಮೇನ್ ಪ್ರಾಬ್ಲಮ್ ವೈಫೈ ಫ್ರೆಂಡ್ಸ್. ಅಫ್ಕೋರ್ಸ್ ಅವತ್ ನಾವ್ ಯಾವತ್ತಿದ್ರು ಪಕ್ಕ ಲೋಕಲ್ಲೇ ಲಂಗ ದಾವಣಿ ಹೊಲ್ಸ್ಕೊಳ್ಳ ಇಲ್ಲ ಸೀರೆನೇ ಇರ್ಲಾ. ಓ ಮೈ ಗಾಡ್ ಶ್ರಾವಣ ಆಗಾಗ ನಾವು ಅಯ್ಯೋ ಪಾಪ ಅನ್ಬೇಕು. ಗೋ ಬ್ಯಾಕ್ ಸೈಡ್ ಫ್ರೆಂಡ್ಸ್. ಫಸ್ಟ್ ಪ್ಲೇಸು ಈ ಗೊಜ್ಜಿಗೆ ಕೊಡ್ತೀನಿ ನಾನು. ಗಜ್ಜೆಲ್ಲ ಗೊಜ್ಜಿಗೆ ಕೊಡ್ತೀನಿ. ಡಮ್ 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 ಅಂತ ಸೌಂಡ್ ಡ್ರಮ್ ಹೊಡಿತೀರಲ್ಲ 12 ಗಂಟೆ ರಾತ್ರಲ್ಲಿ ನೋಡಿ ಫ್ರೆಂಡ್ಸ್. ನಿಜ ಡಬಲ್ ಸಿನ್ ನಿಜ. ಫುಡ್ಸ್ ಅಂದ್ರೆ ಸ್ವಲ್ಪ ಅಲರ್ಜಿ. ಚೇಪಕ್ಕಿದ್ರೆ ಹಸು ಜಾಸ್ತಿ ಫ್ರೆಂಡ್ಸ್. ಹಂಗ್ ಬಿಲ್ಡಪ್ ಕೊಡ್ಬೇಕಪ್ಪಿ ನಾವು ಆವಾಗ ಹಾಗಾಗ. ಅದೇ ನನ್ನ ಹೆಸರಲ್ಲೇ ಹನಿ ಇದೆಯಲ್ಲ, ಅದಕ್ಕೆ ನಾನು ಹಾಕೊಳಲ್ಲ. ಜಮಾಯಿಸ್ಬಿಡ್ತಾರೆ ಕಲರ್ಫುಲ್ ಆಗೈತೆ ಅಂತ. ಮಾತ್ರ ನುಂಗ್ತಾ ಇದ್ದೀನ ನನಗೇನ್ ಬಂದಿದೆ ದೊಡ್ಡರಾಗ ಮಾತ್ರ ನುಂಗಂತದ್ದು. ಉಪ್ಪು ಹಾಕಬೇಕು ಕೊಳಕಲ್ ಕೈ. ನನ್ ಕಿಚ್ಚಲ್ಲ ಸುಮ್ನೆ ನಿನ್ ಕೈಲಿ. ಮಕ್ಕಳಿಗೆ ಮಾಡ್ಕೊಡ್ಬೋದು, ಖಾರ ಇಲ್ದಿರೋ ಇರ್ತೈತೆ. ಅವರು ಇಷ್ಟ ನನ್ಗೆ, ಆದ್ರೆ ಅವ್ರ ಹೆಸರೇ ಗೊತ್ತಿಲ್ಲ. ವೈಫೈ ರೆಡಿ ಮಾಡ್ತಾವ್ರೆ, ಅದಕ್ಕೆ ಆಚೆ ಹೋಗ ಇಲ್ಲಿ ತಂದು ಕುಳಿಸೈತೆ. ಸೇಫ್ಟಿ ಆಗಿ ಹೋಗಿ ಪಾನಿಪುರಿ ಜೊತೆಲಿ ಬನ್ನಿ. ನನಗೆ ಜಾಸ್ತಿ ಸುಸ್ತಾದ್ರೆ ಹುಷಾರಿಲ್ಲ ಅಂದ್ರೆ ಮೈಕೈ ನೋವಾದ್ರೆ ಪಾನಿಪುರಿ ತಿಂದ್ರೆ ಸರಿ ಹೋಗುತ್ತೆ ಫ್ರೆಂಡ್ಸ್. ಯು ವಾಂಟ್ 1 or 2 ಸ್ಪೂನ್? ಫ್ರಿಜ್ ಒಳಗೆ ತಲೆ ಹಾಕ್ತೀನಿ. ಅವಾಗ ತಲೆ ಚೆನ್ನಾಗಿ ಕೂಲ್ ಆಗ್ಬಿಟ್ಟು ಸ್ವಲ್ಪ ಐಡಿಯಾ ಚೆನ್ನಾಗಿ ಬರ್ತೈತೆ. ಪಾನಿಪುರಿ ತಿಂದ್ರೆ ಮೆಮೊರಿ ಲೆಸ್ ಆಗ್ತೈತೆ ನನ್ಗೆ. ಹೊಟ್ಟೆ ಕಿಚ್ಚು ಮೊಟ್ಟೆ ಕೋಳಿ ಭಾನುವಾರ. ಓ ಮೈ ಗಾಡ್ ದುಃಖದ ದಿನ. ನಾನು ಓದಿರೋ MBBS ಪ್ರಕಾರ ಹೇಳ್ತೀನಿ, 12 ದಿನ ನಾನು ಡೀಪ್ ಸ್ಲಿಪ್ ಹೋಗ್ಬೇಕು ಇರೋ ಲೆಕ್ಕ ಅಲ್ಲ. ಇದೊಂದ್ ಸ್ವಲ್ಪ ನಾನ್ ವೆಜ್ಗೆ ಹತ್ರವಾಗಿರ್ತೈತೆ ಈ ಕಾಳು. ಹಲೋ ಎಕ್ಸ್ಕ್ಯೂಸ್ ಮೀ, ಏನ್ ನಮ್ ಟಾಮು ರೂಮಿಗೆ ಬರ್ತಿದ್ಯಾ? ಯಾರು ನೀನು? ಏನ್ ಕತೆ? ಯಾರ ನೀನು? ಏನಿದು? ಟಾಮ್, ಹೂ ಇಸ್ ದಿಸ್ ನಾನ್ಸೆನ್ಸ್ ಫೆಲೋ? ಟಾಮು ಬಂದ ಹೋದ? ಟಾಮ್ ಇಲ್ಲ, ಅದಕ್ಕೆ ಬಂದ ಹೋದ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಇವತ್ತು ಶನಿವಾರ ಮತ್ತೆ ಒಂದಿನ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮಾತಾಡಪ್ಪಿ, ಮಾತಾಡು. ಬರಲ್ಲ ಅಂತಾನೆ ಮಾತಾಡು. ತಿನ್ನೋದ್ರಲ್ಲಿ ಬಿಸಿ ಆಗೈತೆ ಫ್ರೆಂಡ್ಸ್. 2 ದಿನದಿಂದ ವೆರೈಟಿ ರೆಸಿಪೀಸ್, ಹಣ್ಣುಗಳು ಅವು ಇವು ಎಲ್ಲ ಫ್ರೆಂಡ್ಸ್. ನನ್ನ ದೇವ್ರಿಗೆ ಮುಡ್ಸಿದ್ನಲ್ಲ, ಹವು ಆಯ್ತು ಮುಡ್ಕೊಂಡೆ. ನೋಡಿ ಫ್ರೆಂಡ್ಸ್, ನನ್ ಮೆಹಂದಿ ಎಷ್ಟು ಬ್ಲಾಕ್ ಆಗ್ತಿದೆ. ಅಪ್ಪಿ ಪ್ರೀತಿ ಟೆಸ್ಟ್ ಮಾಡ್ತದೆ, ಬಾಯಿಲಿ ಪ್ರೀತಿ ತೋರಿಸ್ತೀನಿ ಎಷ್ಟೈತೆ ಪ್ರೀತಿ ಅಂತ. ಫ್ರೆಂಡ್ಸ್, ಇನ್ನೊಂದು ವಿಡಿಯೋ ಅಪ್ಲೋಡ್ ಮಾಡಕ್ಕೆ ಇತ್ತೀಚೆಗೆ ಲೇಟ್ ಆಗ್ತಿತ್ತಲ್ಲ, ಮೇನ್ ಪ್ರಾಬ್ಲಮ್ ವೈಫೈ ಫ್ರೆಂಡ್ಸ್. ಮಳೆ ಆದಾಗಿಂದ ಅದೇನಾಗೈತೆ ಗೊತ್ತಿಲ್ಲ, ಅದು ಆಫ್ ಆಗಿ ಹೋಗ್ತೈತೆ. ಅವ್ರು ಬಂದು ರೆಡಿ ಮಾಡ್ತಾವ್ರೆ, ಆಗ್ತಾ ಇಲ್ಲ. ಇವತ್ತು ಫುಲ್ ಹೋಗೇ ಬಿಡ್ತು. ಈಗ ನೋಡಿ, ಈಗ ನಾನು ಮಧ್ಯಾಹ್ನ 1:30 ಮೇಲೆ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಶನಿವಾರ. ಇನ್ನೂ ಬಂದು ರೆಡಿ ಮಾಡೇ ಇಲ್ಲ ಅವರು. ಆ ಬಾಕ್ಸ್ ಎತ್ತು ಡಮಾರ್ ಅಂತ ಹೊಡೆದಾಗ ಕೂಡ ಹೇಳ್ತೀನಿ. 3,000 ಕೊಡ್ಬೇಕು. ಬಟ್ಟೆ ಹೋಗ್ದಾಕಿದ್ದೆಲ್ಲ ಎತ್ತಿಟ್ಟಿದ್ದೀನಿ ಫ್ರೆಂಡ್ಸ್. ಇವತ್ತು ಫುಲ್ ಡೇ ಶನಿವಾರ ಏನೆಲ್ಲ ಆಗುತ್ತೆ ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ. ಅಪ್ಪಿ ಹೆಂಗಿತ್ತು ಸ್ವೀಟ್ಸ್? ನಾವು ಮೊನ್ನೆ ಟೇಸ್ಟ್ ನೋಡ್ಲಿಲ್ವಲ್ಲ ಫ್ರೆಂಡ್ಸ್, ಅದಕ್ಕೆ ಇವಾಗ ಕೇಳ್ತಾ ಇದ್ದೀನಿ. ಸೂಪರ್ ಆಗಿತ್ತು, ಸಖತ್ತಾಗಿತ್ತು ಫ್ರೆಂಡ್ಸ್. ನೀವು ನಂಬಲ್ಲ, ಆಲ್ರೆಡಿ ಸ್ವೀಟ್ಸ್ ಎಲ್ಲ ಖಾಲಿ ಆಗ್ತಾ ಬಂದ್ಬಿಟ್ಟೈತೆ. ನೋಡಿ, ಮೋತಿಚೂರ್ 2 ಐತೆ, ಲಾಡು 4 ಐತೆ. ತಿಂದ್ರಿ ಸಖತ್ತಾಗಿ. ಓಕೆ ಫ್ರೆಂಡ್ಸ್, ಈಗ ನಾನು ಬೆಳಗ್ಗೆ ಪುಳಿಯೋಗರೆ ಮಾಡಿದ್ದೆ, ಪುಳ್ವೆ ಅನ್ನ. ಆದ್ರೆ ಈಗ ಪುಳಿಯೋಗರೆ ತಿನ್ಬೇಕು ಅಂತ ಅನಿಸ್ತಾ ಇಲ್ಲ. ಅದಕ್ಕೆ ಪಕ್ಕಾ ನಾಟಿ ಸ್ಟೈಲ್, ನಮ್ ಲೋಕಲ್ ಸ್ಟೈಲ್ಗೆ ಇಳಿದು ಬಿಡ್ತೀನಿ ಇವತ್ತು. ಅಫ್ಕೋರ್ಸ್ ಅವತ್ ನಾವ್ ಯಾವತ್ತಿದ್ರು ಪಕ್ಕಾ ಲೋಕಲ್ಲೇ. ಆದ್ರೂ ಒಂದ್ ಅಡಿಗೆ ಸೂಪರ್ ಇಷ್ಟ ನನಗೆ. ಅದೇ ಫ್ರೆಂಡ್ಸ್, ಹಸಿ ಗೊಜ್ಜು. ಅದನ್ನೇ ಮಾಡ್ಕೊಂಡು ಮಸ್ತಾಗಿ ಅನ್ನ ತಿನ್ಬಿಟ್ಟು ಆಮೇಲೆ ಮುಂದಿನ ಕೆಲಸ ನೋಡೋಣ ಅಂತಿದ್ದೀನಿ. ಮುಂದಿನ ಕೆಲಸ ಅಂದ್ರೆ ಬಟ್ಟೆಗಳೆಲ್ಲ ಮಡ್ಚಿಡೋದು. ಮತ್ತೆ ಫ್ರೆಂಡ್ಸ್, ನಿಮ್ಗೆ ಇನ್ನೊಂದು ವಿಷಯ ತೋರಿಸ್ತೀನಿ ಫ್ರೆಂಡ್ಸ್. ಇದು ದೇವ್ರ ಸೀರೆ ಎತ್ತಿಟ್ಟಿದ್ದೀನಲ್ಲ, ನನ್ಗೆ ಇದ್ರಲ್ಲಿ ಲಂಗ ದಾವಣಿ ಹೊಲ್ಸ್ಕೋಬೇಕು ಅಂತ ಆಸೆ ಆಗೈತೆ. ಶಿವ ಬೇಡ ಅಂತಿದೆ. ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್, ಲಂಗ ದಾವಣಿ ಹೊಲ್ಸ್ಕೊಳ್ಳ ಇಲ್ಲ ಸೀರೆನೇ ಇರ್ಲಾ ಅಂತ. ಜನಪದ ಗೀತೆ ಗೊತ್ತೈತೆ. ನಿನ್ಗೂ ಬೇಕಾ ಹಸಿ ಗಜ್ಜು? ಸೌಂಡ್ ಬೇಡಪ್ಪಿ, ಸೌಂಡ್ ಇಲ್ದೆ ಮಾತಾಡಪ್ಪಿ. ಓಕೆ ಫ್ರೆಂಡ್ಸ್, ನಾವು ಬನ್ನಿ ಹಸಿ ಗೊಜ್ಜು ಮಾಡೋಣ. ಅದಕ್ಕೆ ಕಾಂಬಿನೇಷನ್ ಆಗಿ ಬಜ್ಜಿ ಮಾಡ್ಕೋಬೇಕು. ಆಲೂಗಡ್ಡೆ ಬಜ್ಜಿ ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್. ಮತ್ತೆ ಈ ಬಾಳೆಕಾಯಿ ತಂದು ಹಣ್ಣೆ ಆಗ್ತಲ್ಲ, ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಬಾಳೆಕಾಯಿ ಬಜ್ಜಿ ಮಾಡ್ಬಿಡೋಣ ಅಂತ. ಕೊಡ್ಬೇಡ ಬಿಡಪ್ಪಿ, ಬಜ್ಜಿ ಆಗ್ತೈತೆ. ಪಾಪ ವಯಸ್ಸಾಗಿರೋರು ಹೊಟ್ಟೆ ಉರ್ಸ್ಬಾರ್ದು. ಹಣ್ಣಾಗ್ಲಿಲ್ಲ ಅಂದ್ರೆ ಉಪಯೋಗ ಆಗ್ತಿತ್ತಾನೆ. ಬಿಲ್ಡಪ್ ರಜಾ ಫ್ರೆಂಡ್ಸ್. ಅದು ವಯಸ್ಸಾಗಿರೋರು, ಅವ್ರ ತರಕಾರಿ ಅಂಗಡಿ ಹಾಕೊಂಡಿರೋರು, ಹಣ್ಣ ಅಂಗಡಿಯವರು. ಅದಕ್ಕೆ ಹೋಗಿ ವಾಪಸ್ ಕೊಡ್ತೀನಿ ಅಂತೈತೆ. ಹಣ್ಣಾಗ್ಲಿಲ್ಲ ಅಂದ್ರೆ ಎತ್ಕೊಂಡ್ ಸ್ವಲ್ಪ ಕಲರ್ ಚೇಂಜ್ ಆಗೈತೆ. ಓಕೆ ಫ್ರೆಂಡ್ಸ್, ಇದ್ರಲ್ಲೇ ಬಜ್ಜಿ ಮಾಡ್ತೀನಿ ನಾನು ಇವಾಗ. ಫ್ರೂಟ್ ಸಲಾಡ್ ಮಾಡ್ಬಿಡ್ತೀನಿ ಫ್ರೆಂಡ್ಸ್. ದೇವ್ರಿಗಿಟ್ಟಿದ್ದು ಹಣ್ಣುಗಳೆಲ್ಲ ನಾನು ಫ್ರೂಟ್ ಸಲಾಡ್ ಆಮೇಲೆ ಮಾಡೋಣ. ಈಗ ಫ್ರೆಂಡ್ಸ್, ಈ ಹಣ್ಣು ಹಣ್ಣಾಗ್ಬಿಟ್ಟೈತೆ, ಮೆತ್ತಗಾಗ್ಬಿಟ್ಟೈತೆ. ಇದನ್ನು ತೋರಿಸ್ತೀನಿ ಒಳಗಡೆ ಎಲ್ಲ ಕಟ್ ಮಾಡಿ ಹೆಂಗೈತೆ ಅಂತ.
ಮೊದಲು ಹೊಟ್ಟೆ ತುಂಬಿಸ್ಕೋಬೇಕು. ಅದಕ್ಕೆ ನಮಗೆ ಖಾರನೇ ಬೇಕು. ಸ್ವೀಟ್ ತಿಂದು 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 ಇನ್ನೊಂದು ವರ್ಷದವರೆಗೂ ಸ್ವೀಟ್ ತಿನ್ನೋದೇ ಬೇಡ ಅನ್ಸ್ಬಿಟ್ಟೈತೆ ಫ್ರೆಂಡ್ಸ್, ಹಂಗಾಗ್ಬಿಟ್ಟೈತೆ ಎಕ್ಟೊಡ್ಬಿಟ್ಟು. ಅದಕ್ಕೋಸ್ಕರ ಹಸಿ ಗೊಜ್ಜೆ ಇದಕ್ಕೆಲ್ಲ ಬೆಸ್ಟು. ಉಪ್ಸಾರು ತಿನ್ನೋಣ ಅಂತ ಅನ್ನಿಸ್ತಾ ಐತೆ, ಮಾಡುವ ಪ್ರಯತ್ನ ನಾನು ಮಾಡ್ತಾ ಇಲ್ಲ. ಸಾರು ಇನ್ನೊಂದಿನ ಟ್ರೈ ಮಾಡುವ. ಬಾಳೆಕಾಯಿ ಕರೆಕ್ಟ್, ಬಾಳೆಕಾಯಿಗಲ್ಲ ಬಾಳೆಕಾಯಿ ಬಜ್ಜಿಗೆ ಪರ್ಫೆಕ್ಟ್ ಆಗೈತೆ. ಅಂದ್ರೆ ಬಾಳೆಕಾಯಿ ಬಜ್ಜಿ ಮಾಡೋದೇ ಬೇರೆ ಬದನೆಕಾಯಿ ತಾನಪ್ಪಿ, ಬೇರೆ ಬಾಳೆಕಾಯಿ ತಾನಪ್ಪಿ. ಅದೇ ಮಟನ್ ಗೊಜ್ಜಿಗೆಲ್ಲ ಹಾಕ್ತಾರಲ್ಲ, ಬೋಟಿ ಗೊಜ್ಜಿಗೆಲ್ಲ. ಓಮಿಗ ಶ್ರಾವಣ ಬಾಳೆಕಾಯಿ ಗೊಜ್ಜ ಮಾಡ್ತೀನಿ ತಗೋಬಾ ಫ್ರೆಂಡ್ಸ್, ಒಳ್ಳೇದು ಬಾಳೆಕಾಯಿ ಗೊಜ್ಜು. ಮರಿ ಬೋಟಿ ಹಾಕ್ಬಿಟ್ಟು ಬಾಳೆಕಾಯಿ ಗೊಜ್ಜಾಗ್ಬಿಟ್ಟು ಮಾಡ್ತೀನಿ ಒಂದಿನ. ಶಿವ ಅವ್ರ ಊರ್ ಕಡೆ ಕನಕಪುರ್ ಕಡೆ ಮಾಡ್ತಾರೆ ಫ್ರೆಂಡ್ಸ್ ಬೋಟಿ ಗೊಜ್ಜು, ಮಟನ್ ಸಾಂಬಾರ್ ಫಂಕ್ಷನ್ಗಳಲ್ಲಿ ನೆಕ್ಸ್ಟ್ ಲೆವೆಲ್. ನಾನು ಆ ಟೇಸ್ಟ್ ಎಲ್ಲೋ ತಿಂದಿಲ್ಲ ಲೈಫಲ್ಲಿ. ಶಿವ ಅವ್ರ ಊರ್ ಕಡೆ ಸಕ್ಕದ ಮಾಡ್ತಾರೆ ಫ್ರೆಂಡ್ಸ್ ನಾನ್ ವೆಜ್. ಅದೇ ಬೋಟಿ ಗೊಜ್ಜು ಅದು ಮಾತ್ರ. ಈಗ ನಾವು ಬಾಳೆಕಾಯಿ ಬಜ್ಜಿಗೆ ರೆಡಿ ಮಾಡ್ತಿದ್ದೀವಿ. ಹಿಟ್ಟು ಬೆಳಗ್ಗೆ ಕಳಿಸ್ಕೊಂಡು ಬಜ್ಜಿ ಹಾಕೊಂಡಿದ್ವಿ. ಪುಳಿಯೋಗರೆಗೆ ಬಜ್ಜಿಗೆ ಮ್ಯಾಚ್ ಮಾಡಿದ್ದೆ, ಅದಕ್ಕೆ ಅದೇ ಹಿಟ್ಟಿಗೆನೆ ಸ್ಲೈಸ್ ಆಗಿ. ಅಪ್ಪಿ ಪಕ್ಕ ಇದು ಹಣ್ಣಾಗ್ತಾ ಇರ್ಲಿಲ್ಲ ಹಂಗೆ ಇಟ್ಟಿದ್ರೆ. ಕಾಯಿ ಸ್ವಲ್ಪನೂ ಹಣ್ಣಿಗೆ ಬಂದಿಲ್ಲಲ್ಲ, ಅದಕ್ಕೆ ನಾವ್ ಹಿಂಗ್ ಬಜ್ಜಿ ಮಾಡ್ಕೋಬಹುದು. ಇರೋದ್ರಲ್ಲಿ ಪಾಪ ಅವ್ರಿಗೇನು ಅಂಗಡಿಯವ್ರಿಗೆ ಗೊತ್ತಾಗಿರ್ತೈತ ಫ್ರೆಂಡ್ಸ್, ಹಣ್ಣಾಗ್ತೈತೆ ಅಂತ ತಂದಿರ್ತಾರೆ, ಅವ್ರಿಗೆ ಮೋಸ ಮಾಡಿರ್ತಾರೆ, ಅವ್ರು ನಮ್ಗೆ ಮೋಸ ಮಾಡಿರ್ತಾರೆ. ಅಂತ ಟೈಮಲ್ಲಿ ಏನ್ ಮಾಡಕ್ಕಾಗಲ್ಲ, ನಾವು ಬಜ್ಜಿ ಮಾಡ್ಕೊಂಡು ತಿನ್ಬೇಕು. ಅವ್ರಿಗೆ ಇದು ನಮ್ಗಾರು ಕೊಟ್ಟಿರೋದಕ್ಕೆ ನಾವು ಬಾಳೆಕಾಯಿ ಬಜ್ಜಿ ಮಾಡ್ಕೋಬಹುದು. ಪಾಪ ಅಂಗಡಿಯವ್ರಿಗೆ ವಾಪಸ್ ತಗೊಂಡು ಕೊಟ್ಟು ಅವ್ರು ಏನ್ ಮಾಡ್ತಾರೆ, ಪಾಪ ಬಿಸಾಕ್ತಾರೆ. ಅದಕ್ಕೆ ಆಗಾಗ ನಾವು ಅಯ್ಯೋ ಪಾಪ ಅನ್ಬೇಕು ಫ್ರೆಂಡ್ಸ್. ಗೊಜ್ಜಿ ಕಿವುಚೋಕೆ ಕೈಯಲ್ಲಿ ಕಿವುಚೋದು, ಆದ್ರೆ ನಮ್ ಕೈ ಖಾರ ಬಂದ್ಬಿಡ್ತಿದೆ ಫ್ರೆಂಡ್ಸ್ ಜಾಸ್ತಿ. ಅದಕ್ಕೆ ಮಿಕ್ಸಿಗೆ ಹಾಕಿ ಸರ್ರ ಅಂತ ರುಬ್ಕೊಬಿಟ್ರೆ ಕಿವುಚೋಗ್ತೈತೆ. ಹಿಂಗಿರುತ್ತೆ ಗೊತ್ತಾ ಫ್ರೆಂಡ್ಸ್, ಇದನ್ನ ಟ್ರೈ ಮಾಡಿ. ಹಸಿಮೆಣಸಿನಕಾಯಿ ಅದೇ ನನ್ನ ಫೇವ್ರೆಟ್ ರೆಸಿಪಿ ಅಪ್ಪಿ. ನೀನ್ ತಿಂದ್ರೆ ಕಳೆದು ಹೋಗ್ತೀಯ, ಹುಡುಕಿದ್ರು ಸಿಕ್ಕಲ್ಲ. ಇದ್ರ ಮುಂದೆ ಯಾವ ರೆಸಿಪಿನೂ ಬೇಡ. ಮುದ್ದೆ ಸಾಲ ತಿನ್ಬೋದು ಫ್ರೆಂಡ್ಸ್ ಈ ಗೊಜ್ಜಲ್ಲಿ, ಅಂದ್ರೆ ಮುದ್ದೆ ಮಾಡಿಲ್ಲ ನಾನು. ಗೋ ಬ್ಯಾಕ್ ಸೈಡ್. ಹಿಟ್ಟು ಮಿಕ್ಕಿದ್ರೆ ಒಂದು ಬಜ್ಜಿ ಹಾಕೋತೀನಿ, ಮೆಣಸಿನ್ಕಾಯಿ ಬಜ್ಜಿ. ಹಸಿ ಮೆಣಸಿನ್ಕಾಯಿ ಹಾಕಿದ್ದೀನಿ, ಅಂಬರಿ. ಯಾವ್ದಾದ್ರು ಒಂದ್ ಅಡಿಗೆ ಡೈಲಿ ಮಾಡ್ಕೊಟ್ರು ತಿಂತೀನಿ ಅಂದ್ರೆ ಇದು ಫಸ್ಟ್ ಒನ್ ಇರ್ತಿದೆ ಫ್ರೆಂಡ್ಸ್. ಫಸ್ಟ್ ಪ್ಲೇಸು ಈ ಗೊಜ್ಜಿಗೆ ಕೊಡ್ತೀನಿ ನಾನು, ಗಜ್ಜೆಲ್ಲ ಗೊಜ್ಜಿಗೆ ಕೊಡ್ತೀನಿ. ಸೆಕೆಂಡ್ ಪ್ಲೇಸು ಚಿಕನ್ ಕೊಡ್ತೀನಿ. ಥರ್ಡ್ ಪ್ಲೇಸ್ ಫಿಶ್ ಕೊಡ್ತೀನಿ. ಇವು ಡೈಲಿ ಕೊಟ್ಟರು ತಿಂತೀನಿ. ನೋಡಿ 2 ದಿನದಿಂದ ಬಜ್ಜಿ ತಿಂದು ತಿಂದು ಮುಖದಲ್ಲಿ ಪಿಂಪಲ್ಸ್ ಆಗ್ಲೇ ಸ್ಟಾರ್ಟ್ ಆಗಿದೆ. ಆದ್ರೂ ಬ್ಯೂಟಿ ಕೇರ್ ಅಲ್ಲ ಫ್ರೆಂಡ್ಸ್, ಚೆನ್ನಾಗಿ ತಿನ್ಬೇಕು. ಆಗಾಗ ಬ್ಯೂಟಿ ಮೇಂಟೈನ್ ಮಾಡಬೇಕು. 2 ಟೊಮೊಟೋವನ್ನು ಹಾಕೋಬೇಕು. ಹುಳಿ ಟೊಮೊಟೊ ಆದ್ರೆ ಒಂದೇ ಒಂದನ್ನು ಹಾಕೊಳ್ಳಬೇಕು. ಇದೊಂದು ದೊಡ್ಡ ರೆಸಿಪಿ ಅಲ್ಲ, ಆದ್ರೂ ನನ್ನ ಖುಷಿ ನಿಮ್ ಜೊತೆ ಶೇರ್ ಮಾಡ್ಕೊಳಕ್ಕೆ. ಇದಕ್ಕೆ ಮೇನ್ ಬೇಕಾದಂತ ರೆಸಿಪಿ ಐಟಮ್ ಬೆಳ್ಳುಳ್ಳಿ. 4-5 ದಿನದಿಂದ ಒಂದೇ ಸಮ ರೋಬ್ ಆಗ್ಬಿಟ್ಟಿದೆ. ಈಗ ಪ್ರಶಾಂತವಾಗೈತೆ. ಹಂಗೆ ಮನೆ ಖಾಲಿ ಐತೆ ಫ್ರೆಂಡ್ಸ್. ನೆನೆ ಎಷ್ಟು ಚೆನ್ನಾಗಿತ್ತು ಈ ಜಾಗ ಎಲ್ಲ. ಒಂಥರ ಲಕ್ಷ್ಮಿ ಎತ್ತಿದ ತಕ್ಷಣನೇ ಮನೆಯೆಲ್ಲ ಖಾಲಿ ಅನಿಸ್ತೈತೆ. ನಾನು ಸಪ್ಪಗೆ 7 ಗಂಟೆಗೆ ಮಲ್ಕೋಬಿಟ್ಟೆ. ಲಕ್ಷ್ಮಿ ಎತ್ತದ 6ವರೆಗೆ. ವಿಡಿಯೋನು ಎಂಡ್ ಮಾಡ್ಲಿಲ್ಲ ನಿನ್ನೆ. ಹಾಯ್ ಬಾಯ್ ಏನು ಹೇಳಿಲ್ಲ ಲಾಸ್ಟ್ ಅಲ್ಲಿ. ಹಂಗೆ ಸಪ್ಪಗೆ ಮಲ್ಕೊಂಡ್ಬಿಟ್ಟಿದೀನಿ. ಎಚ್ಚರ ಆದ್ರೆ 12 ಗಂಟೆ ರಾತ್ರಿ. ಅಪ್ಪಿ ರಾತ್ರಿ ಹೆಂಗೆ ಸೌಂಡು ಹೇಳಪ್ಪಿ ನಮ್ಮ ಫ್ರೆಂಡ್ಸ್ಗೆ. ಫ್ರೆಂಡ್ಸ್ ನಾನು 11ವರೆಗೆ ಎಚ್ಚರ ಆಯ್ತಾ. ಆಮೇಲೆ ಆಚೆಗೆ ಹೋಗ್ಬೇಕಿತ್ತು. ಹೋದ್ರೆ ಡಮ್ 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 ಅಂತ ಸೌಂಡ್. ಡ್ರಮ್ ಹೊಡಿತೀರಲ್ಲ 12 ಗಂಟೆ ರಾತ್ರಿ. ಯಪ್ಪ ಶಿವ ಅಂತ ದೌಡು ಒಡಬಾ ಅಂತ. ಟ್ಯಾಂಕ್ ಮೇಲೆನಾ ಫ್ರೆಂಡ್ಸ್. ಇದು ಮಾತ್ರ ದೇವರಣೆ ಫ್ರೆಂಡ್ಸ್. ಮಧ್ಯರಾತ್ರಿಲಿ ಮೇಲೆ ಓನರ್ ಮನೆ ಮೇಲೆ ಡ್ರಮ್ ಐತೆ. ಡ್ರಮ್ಗೆ ಡಮ್ 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 ಅಂತ ಹೊಡಿತಾವ್ರಿ ಯಾರೋ. ಜಾಸ್ತಿ ಹೊತ್ತು ತಾನೇಪೆ, 10 ನಿಮಿಷ. ನಾನ್ ಭಯ ಪಟ್ಟಿಲ್ಲ. ನೋಡ್ತಾ ಇದೀನಿ ಆ ಕಡೆ ಅಂದ್ರೆ ಕತ್ಲೆ ಅಲ್ವಾ, ಲೈಟು ಇಲ್ಲ. ನೋಡ್ತಾ ಇದೀನಿ, ಕಾಣಿಸ್ತಾ ಇಲ್ಲ ಯಾರುನು. ನೋಡಿದ್ರೆ ಅದು ನೆಗೆಟಿವ್ ಎನರ್ಜಿ. ಆಮೇಲೆ ಶಿವ ಓಡ್ ಬಂದ್ಬಿಡ್ತು ಮೊದ್ಲಿಗೆನೆ. ಆಮೇಲೆ ನಾನು ನಿಧಾನಕ್ಕೆ ಬಂದೆ. 12 ಗಂಟೆ ರಾತ್ರಿ ಎಚ್ಚರ ಆಗೋದು ಫ್ರೆಂಡ್ಸ್. ಆಚೆಗೆ ಹೋಗ್ಬೇಕು ಅನ್ಸುತ್ತೆ. ದೆವ್ವ ಬಂದ್ರೆ ಏನಪ್ಪಿ ಮಾಡ್ತೈತೆ ಅಷ್ಟೇ. ಏನೋ ಕಷ್ಟ ಸುಖ ಹೇಳಕ್ ಬಂದಿತ್ತು. ಡಮ್ ಡಮ್ ಅಂತ ಸೌಂಡ್ ಫ್ರೆಂಡ್ಸ್. ದೇವರನೇ ಇದು. ರಾತ್ರಿ ಫೋನ್ ಎತ್ಕೊಂಡದ ನಾನು ವಿಡಿಯೋ ಮಾಡ್ಕೊಳ್ಳೋಣ ಅಂತಾನೆ. ಅಷ್ಟು ಶಿವ ಬೇಡ ಬಾ 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 ಅಂದ್ಬಿಟ್ಟು. ನೋಡಿ ಫ್ರೆಂಡ್ಸ್ ನಿಜ. ಡಬಲ್ ಸಿನ್ ನಿಜ. ಇನ್ನೊಂದ್ಸಲ ನಾನು ವಿಡಿಯೋ ಮಾಡ್ಕೊಂಡು ತೋರಿಸ್ತೀನಿ ಫ್ರೆಂಡ್ಸ್ ನಿಮ್ಗೆ ದೆವ್ವನ.
ನಾನ್ ಬದುಕಿದ್ರೆ ದೇವ ನೋಡ್ಬಿಟ್ಟು ನಾನು ಬದುಕಿದ್ರೆ ವಿಡಿಯೋ ಮಾಡ್ಬಿಟ್ಟು ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಈಗ ಹತ್ತಿರದಿಂದ ತೋರಿಸ್ತೀನಿ. ಮೊದ್ಲು ಇದನ್ನ ರುಬ್ಬಿಟ್ಬಿಡ್ತೀನಿ. ಫ್ರೂಟ್ ಸಲಾಡ್ ಫಸ್ಟ್ಗೆ ಮಾಡ್ಕೊಬಿಡ್ತೀನಿ ಫ್ರೆಂಡ್ಸ್. ಎಲ್ಲ ಮುಂದೆ ಇಟ್ಕೊಂಡು ತಿಂತಾ ಇದ್ರೆ ಹಂಗೆ ಬಕಸರು ವಂಶದ ತರ ಕಾಣಿಸ್ಬೇಕು. ಬಜ್ಜಿಗೆ ರೆಡಿಯಾಗಿ ಬಿಟ್ಟಿದ್ದೀನಿ, ಹಸಿ ಗೊಜ್ಜಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಫ್ರೂಟ್ ಸಲಾಡ್ ಎಲ್ಲ ಒಂದೇ ಸಲ ರೆಡಿ ಮಾಡಿ ಇಟ್ಕೊಂಡು ತಿನ್ನಕ್ ಕುತ್ಕೋಬೇಕು. ವಾವ್, ಪಿಚ್ಚ ಪಿಚ್ಚ ಹಣ್ಣು. ಫಸ್ಟು ಕ್ಲೀನಡು ಆಪಲ್ಸ್, ಎಪಿಪಿಯಲ್ಲಿ ಆಪಲ್ಸ್. ಅಪ್ಪಿ ಒಂದೊಂದು ಹಣ್ಣು ಫುಲ್ ಕಟ್ ಮಾಡಿದ್ರೆ ಜಾಸ್ತಿ ಆಗ್ಬಿಡ್ತೈತಲ್ಲ ಸಲಾಡ್. ನೀನ್ ತಿಂತೀಯಾ? ನೀನ್ ಬಿಡಪ್ಪ ತಿಂತೀಯಾ ಫ್ರೂಟ್ಸ್ ಅಂದ್ರೆ? ನನ್ಗೇನೆ ಒಂದ್ ಸ್ವಲ್ಪ ಈ ಜಾಗದಲ್ಲಿ ಪಾನಿಪುರಿ ಇದ್ದಿದ್ರೆ. ಸಣ್ಣ ಸಣ್ಣದಾಗ ಕಟ್ ಮಾಡಿ ಹಾಕೊಂಡು ತಿಂತಾ ಇದ್ರೆ ಮಿಕ್ಸ್ ಫ್ರೂಟು ಸೂಪರ್ ಆಗಿರ್ತೈತೆ ಫ್ರೆಂಡ್ಸ್. ಈಗ ನಾವು ಹಬ್ಬಕ್ಕೆ ಸ್ವೀಟ್ಸ್ ಅದು ಇದು ಮಾಡಿರ್ತೀವಲ್ಲ ಅಡ್ಗೆಗಳೆಲ್ಲ, ಈಗ ಒಂದ್ 2-3 ದಿನ ನಮ್ಗೆ ಅನ್ಸೋದೇ ಇಲ್ಲ ತಿನ್ಬೇಕು ಅಂತ. ಒಂಥರ ನಮ್ಗೆ ಹೆಣ್ಮಕ್ಳಿಗೆ ಅಡ್ಗೆ ಮಾಡಿನೇ ಎಕ್ಟೋಡ್ಬಿಟ್ಟಿರ್ತೈತೆ. ಇವೆಲ್ಲ ಖಾಲಿ ಆಗ್ಬಿಡ್ತಾವಲ್ಲ, ಅವಾಗ ಅಯ್ಯೋ ತಿನ್ಬೇಕಾಗಿತ್ತು, ತಿನ್ನೋಣ ಅಂತ ಅನಿಸ್ತಾ ಇರ್ತೈತೆ. ಆದ್ರೆ ಖಾಲಿ ಆಗ್ಬಿಟ್ಟಿರ್ತೈತೆ. ಹಂಗಾಗ್ತೈತೆ ನಮ್ಮ ಹೆಣ್ಮಕ್ಳಿಗೆ ಒಪ್ಕೊಡ್ದಂಗೆ. ಶಿವಾಗಂತೂ ಸಖತ್ ಇಷ್ಟ ಆಗ್ಬಿಟ್ಟೈತೆ. ಚಿಕ್ಕಿ ಅಂತೂ ರಾತ್ರಿನೇ ಖಾಲಿ. ದಮಾರ್ ಅಷ್ಟಿಷ್ಟ ಆಯ್ತು ಶಿವಾಗೆ. ಮತ್ತೆ ಬೇರೆಯವ್ರಿಗೂ ಕೊಟ್ವಿ ನಾವು ಫ್ರೆಂಡ್ಸ್. ಸ್ವೀಟ್ ಎಲ್ಲ ಕೊಡ್ಬೇಕು, ಪ್ರಸಾದ ತರವೆಲ್ಲ ಒಳ್ಳೇದಾಗ್ತೈತಿ. ಶೇಪೆಕಾಯಿ ಒಂದು ಹಾಕೊಳ್ತೀನಿ. ನಮ್ಮನೇಲಿ ಫ್ರೂಟ್ಸ್ ವೇಸ್ಟೇ ಆಗಲ್ಲ ಫ್ರೆಂಡ್ಸ್. ಶಿವಾಗ ಫೇವ್ರೇಟ್, ತಿಂತಾ ಇರ್ತಿದ್ವಿ. ಎಷ್ಟಾರ ಒಂದ್ ಮೂಟೆ ತಂದಿಟ್ಟು ತಿಂತೈತೆ. ನಾನೇ ಒಂದ್ ಸ್ವಲ್ಪ ಹಂಗೆ ಇದು ಮಾಡ್ತೀನಿ. ಫ್ರೂಟ್ಸ್ ಅಂದ್ರೆ ಸ್ವಲ್ಪ ಅಲರ್ಜಿ. ಶೇಪೆಕಾಯಿ ಸ್ವಲ್ಪ ಬಲಿಬೇಕಿತ್ತಲ್ಲ, ಹಣ್ಣಾಗ್ಬೇಕಿತ್ತಲ್ಲ ಫ್ರೆಂಡ್ಸ್. ನನಗೆ ಹಣ್ಣು ಚೇಪೆಕಂದ್ರೆ ಇಷ್ಟನೇ ಆಗಲ್ಲ. ಕಾಯಿ ಅರ್ಧಂಬರ್ಧ ಹಣ್ಣಾಗಿರೋ ಚೇಪೆಕಾಯಿ ಇಷ್ಟ. ಹಣ್ಣು ಚೇಪೆಕಾಯಿ ನಾನು ತಿನ್ನೋದೇ ಇಲ್ಲ. ಈ ತರ ಇದ್ರೆ ತಿನ್ನೋದು ನಾನು. ನಿಮ್ಗೆ ಯಾರಿಗಾದ್ರೂ ಜೀರ್ಣಶಕ್ತಿ ಏನೋ ಜೀರ್ಣ ಆಗ್ತಾ ಇಲ್ವಾ ಫ್ರೆಂಡ್ಸ್? ಊಟ ತಿನ್ನೋದು ಸ್ವಲ್ಪ ಅಜೀರ್ಣ ತರ ಅನಿಸ್ತೈತಾ? ಒಂದೇ ಒಂದ್ ಚೇಪೆಕಾಯಿ ತಿನ್ಬಿಡಿ. ಒಂದ್ ½ an hour ಎಷ್ಟು ಹೊಟ್ಟೆ ಸಿಗ್ತೈತೆ ಗೊತ್ತಾ? ಚೇಪೆಕಾಯಿ ತಿಂದ್ರೆ ಹಸು ಜಾಸ್ತಿ ಫ್ರೆಂಡ್ಸ್. ತರಪೆ ಇದು ನಾವೇ ಕಂಡಿಡ್ದಿರೋಂತ ವಿಷಯ. ನಾವೇನೋ ಕೆಲಸ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಚೇಪೆಕಾಯಿ ತಿನ್ಬಿಟ್ರೆ 1 ಗಂಟೆಗೆ ಮುಂಚೆನೆ 12 ಗಂಟೆಗೆ ಹೊಟ್ಟೆ ಹಸಿ ತರ್ತೈತೆ, 11:00ವರೆಗೆನೆ. ಅದಕ್ಕೆ ನಾನು ಚೇಪೆಕಾಯಿ ತಿನ್ನಲ್ಲ ಜಾಸ್ತಿ, ಹೊಟ್ಟೆ ಹಸಿ ಬಿಡ್ತೈತೆ. ಎಪಿಪಿಯಲ್ಲಿ ಆಪಲ್, ಆಪಲ್ ಆಫ್ ಆದ್ರೆ ಸಾಕು. ಇನ್ನು ಆಫ್ನ ಶಿವಕುಮಾರ್ ತಿನ್ಕೋತಿದ್ವಿ. ವಿವಾಹ ಭೋಜನ. ಆಪಲ್ ಮಾತ್ರ ಒಂದ್ ಸ್ವಲ್ಪ ತಿಂತೀನಿ ಅಷ್ಟೇ. ಮಿಲ್ಕ್ ಶೇಕ್ ಮಾಡ್ಬೇಕಿತ್ತಪ್ಪಿ ನಾವು. ಸಾರಿ, ಆಪಲ್ ಮಿಲ್ಕ್ ಶೇಕ್ ನಾಳೆ ಮಾಡ್ತೀನಿ. ಈಗ ಆಲಿಲ್ಲ ಫ್ರೆಂಡ್ಸ್. ಮಿಲ್ಕ್ ಶೇಕ್, ಬನಾನಾ ಶೇಕ್ ಎಲ್ಲ ಮಾಡ್ತೀನಿ ಫ್ರೆಂಡ್ಸ್ ನಾನು. ಆದ್ರೆ ಇವತ್ತು ಮಾಡ್ತಾ ಇಲ್ಲ ಅಷ್ಟೇ. ಮೂಸಂಬಿ ಅಪ್ಪಿ ಕುಯ್ಕೊಂಡ್ ತಿನ್ನೋದ ಬಿಡಿಸ್ಕೊಂಡ್ ತಿನ್ನೋದ ಗೊತ್ತಾಗ್ತಿಲ್ವಲ್ಲಪ್ಪಿ? ಸುಲಿಯೋದಾ? ಸಾರಿ ಫ್ರೆಂಡ್ಸ್, ಇದು ಮೂಸಂಬಿ ಸುಲಿಯಕ್ ಆಗ್ತಾ ಇಲ್ಲ. ಅಪ್ಪ, ಈ ಹಣ್ಣು ಕ್ಯಾನ್ಸಲ್ ಮಾಡ್ತೀನಿ ಫ್ರೆಂಡ್ಸ್. ನನ್ನ ಮುಖ್ಯ ಉಗಿದೈತೆ ರಸ, ಅದಕ್ಕೆ ನಾನು ಹಣ್ಣನ್ನು ಕ್ಯಾನ್ಸಲ್ ಮಾಡ್ತೀನಿ. ಸ್ವಚ್ಛವಾಗಿ ತೊಳೆದು ತಿನ್ನಬೇಕು. ಎಲ್ಲಿಂದ ಬಂದಿರ್ತೈತೋ ಹಣ್ಣುಗಳು ಗೊತ್ತಿಲ್ಲ ನಮಗೆ, ಹೆಂಗೆ ಎತ್ಕೊಂಡ್ಬಂದಿರ್ತಾರೋ ಗೊತ್ತಿಲ್ಲ. ಅದಕ್ಕೋಸ್ಕರ ಸ್ವಚ್ಛ ಭಾರತ್ ತರ ಸ್ವಚ್ಛವಾಗಿರ್ಬೇಕು. ದಾಳಂಬೆ ಹೆಸಳುಗಳು. ರೋಡ್ ಸೈಡು ಫ್ರೂಟ್ಸ್ ಸಲಾಡ್ ಅದೇ ತಿನ್ಬೇಕಾದ್ರೆ ನಾವು ಓಡೋಗ್ತೀವಿ. ಮನೇಲಿ ಮಾಡ್ಕೊಂಡು ತಿನ್ನಕ್ಕೆ ಕಷ್ಟ ಅಂದ್ಬಿಟ್ಟು ಅಷ್ಟೇ. ಮತ್ತೆ ಮನೇಲಿ ಮಾಡ್ಕೊಂಡು ತಿನ್ಬೇಕಂದ್ರೆ ಅಷ್ಟೆಲ್ಲ ಹಣ್ಣು ತರಬೇಕಲ್ಲ ಅಂತ. ಅದೇ ಫ್ರೂಟ್ಸ್ ಸಲಾಡ್ ಆದರೆ ಎಷ್ಟು ರೂಪಾಯಿ ಫ್ರೂಟ್ಸ್ ಸಲಾಡು ಹೊರಗಡೆ? ಫ್ರೂಟ್ ಸಲಾಡ್ ಎಷ್ಟು ರೂಪಾಯಿ ಹೊರಗಡೆ? 50 ರೂಪಾಯಿ 100 ರೂಪಾಯಿ. ಅದು ಮಾಡ್ತಾರೆ ಈಗ. ಹಾ, ಮಿಕ್ಸಿಗೆ ಜಾಸ್ತಿ ಮಿಕ್ಸಿಗೆ ಹಾಕಲ್ಲಪ್ಪಿ, ಹಂಗೆ ತಿನ್ನೋದು. ಮಿಕ್ಸ್ ಮಾಡ್ಕೊಂಡು ಎಲ್ಲ ಹಣ್ಣುಗಳು ಸೂಪರ್ ಆಗಿರ್ತೈತೆ. ವೆರೈಟೀಸ್ ಆಫ್ ಟೇಸ್ಟ್. ಎಲ್ಲ ರುಬ್ಬಿಡ್ಲಾ? ಇನ್ನೆತ್ತಾನೆ ರುಬ್ತಿಯಾ ಅಂತ ಕೇಳಿದ್ರೆ ಅದಕ್ಕೆ ನನ್ಗೆ ಐಡಿಯಾ ಬಂದ್ಬಿಡ್ತು. ಅಪ್ಪಿ ನನ್ಗೆ ಐಡಿಯಾ ಬಂದೇ ಬಿಡ್ತೀವಿ. ನೀನ್ ಹೇಳಿದ ತಕ್ಷಣ ರುಬ್ಬೇ ಬಿಡ್ತೀನಪ್ಪ. ಹೆಂಗಿರ್ತೈತೆ ನೋಡೋಣ. ಹಾ, ಮಧ್ಯಾಹ್ನ ನಾನು ಲಂಚ್ ರೆಡಿ ಮಾಡ್ತಾ ಇದ್ದೀನಿ. ಹಂಗ್ ಬಿಲ್ಡಪ್ ಕೊಡ್ಬೇಕಪ್ಪಿ ನಾವು ಆವಾಗ ಆಗಾಗ. ಇದು ನಮ್ಮ ಲಂಚ್. ಮತ್ತೆ ಇನ್ನೊಂದು ವರ್ಷದವರೆಗೂ ಈ ಹಣ್ಣಿನ ಮುಖಗಳನ್ನ ನಮಗ್ ತೋರ್ಸಲ್ಲ ಶಿವಕುಮಾರ್, ಅದಕ್ಕೆ ಇದು ಲಂಚ್.
ಅಪ್ಪಿ ಹಾಫ್ ಹಣ್ಣುಗಳವೆ ಅವೆಲ್ಲ ತಿನ್ಕೊಬನ್ನಿ ಆಮೇಲೆ ಆಯ್ತಾ. ಇವಿಷ್ಟಕ್ಕೆ ಫ್ರೂಟ್ ಸಲಾಡ್ಗೆ ಚಾಟ್ ಮಸಾಲ ಹಾಕೋತಾರೆ ಫ್ರೆಂಡ್ಸ್. ಚಾಟ್ ಮಸಾಲ ಇದೆ ಆದ್ರೆ ನನಗೆ ಬೇಡ ಅನ್ಸುತ್ತೆ. ಉಪ್ಪು ಮಾತ್ರ ಹಾಕ್ತೀನಿ. ಖಾರದ ಪುಡಿನ ಹಾಕೋ ಸೂಪರ್ ಆಗಿರ್ತದೆ. ಜಾಸ್ತಿ ಖಾರದ ಪುಡಿ ಹಾಕೊಂಡು ಚೆನ್ನಾಗಿರ. ಹನಿ ಹಾಕೋಬಹುದು ಜೇನುತುಪ್ಪ. ಆದ್ರೆ ನನ್ನ ಹೆಸರಲ್ಲೇ ಹನಿ ಇದೆಯಲ್ಲ ಅದಕ್ಕೆ ನಾನು ಹಾಕೊಳ್ಳಲ್ಲ. ಅಂದ್ರೆ ನನ್ನ ಹೆಸರು ಹನಿ ಅಂತಲ್ಲ ಫ್ರೆಂಡ್ಸ್. ಮಧು ಅಂದ್ರೆ ಕನ್ನಡದಲ್ಲಿ ಜೇನು ಅಂತ. ಶೇಕ್ 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 ಫ್ರೂಟ್ ಶೇಕ್ ಇದು ಫ್ರೆಂಡ್ಸ್. ಫ್ರೂಟ್ ಶೇಕ್. ನಿಮ್ಮ ಮಕ್ಕಳು ಹಣ್ಣು ತಿನ್ನುತ್ತಿಲ್ಲವೇ? ಫ್ರೂಟ್ ಶೇಕ್ ಮಾಡ್ಕೊಡಿ. ಜಮಾಯಿಸ್ಬಿಡ್ತಾರೆ ಕಲರ್ಫುಲ್ ಆಗೈತೆ ಅಂತ. ಅಪ್ಪಿ ಇದು ರಾಮಫಲ ಹೆಂಗ ಹಾಕ್ಲಿಪ್ಪಿ? ಓ ಸಾರಿ ಸೀತಾಫಲ. ಇದು ಲಕ್ಷ್ಮಣ ಫಲ. ಛೇ ಹಂಗ್ ಸ್ಮೆಲ್ ನೋಡ್ಬಾರ್ದು. ಮಾಮೂಲಿ ಸೀತಾಫಲನ ತರನೇ ಐತೆ. ಅದ್ರ ದೊಡ್ಡ ದೊಡ್ಡ ಹುಳಿ ಸ್ವೀಟ್ ಎರಡು ಮಿಕ್ಸು. ಐಸ್ ಕ್ರೀಮ್ ಮಾಡ್ಬಿಡೋಣ ಇದ್ರಲ್ಲಿ. ನಾಟಕ ಅಲ್ಲಪ್ಪಿ. ಇದು ಕ್ಯಾನ್ಸರ್ ಒಳ್ಳೇದು ಫ್ರೆಂಡ್ಸ್. ಆದ್ರೆ ನಾನು ಮಾತ್ರ ನುಂಗ್ತಾ ಇದ್ದೀನ. ನನ್ಗೇನ್ ಬಂದಿತ್ತು ದೊಡ್ಡರಾಗ ಮಾತ್ರ ನುಂಗಂತದ್ದು. ಜುಮ ಜುಮ ಅಲ್ಲೆಲ್ಲ ಫ್ರೆಂಡ್ಸ್ ಅದು ಬೇಡ. ಸಕ್ಕರೆ ಮಿಕ್ಸ್ ಮಾಡ್ಕೊಂತೀನಿ. ವೇಸ್ಟ್ ಮಾಡಲ್ಲ. ಬೀಜ ಎಲ್ಲ ಸಪ್ರೇಟ್ ಮಾಡಿ ಸಕ್ಕರೆ ಹಾಕ್ಬಿಟ್ಟು ಕಲ್ಸ್ಬಿಡ್ತೀನ. ಓಕೆ, ನಮ್ಮ 3 ರೆಸಿಪೀಸ್ಗೆ ರೆಡಿ ಆಗಿದೆ. ಇದು ಹಸಿಗೊಜ್ಜಿಗೂ ಉಪ್ಪು ಹಾಕಬೇಕು. ನೀರ್ಗೆ ಹಾಕೊಂಡು ಗಿಡದ ಮೇಲೆ ಹಾಕ್ಬೇಕು. ಓಡಾಡೋ ಜಾಗದಲ್ಲಿ ಹಾಕ್ಬಾರ್ದು ತರಕಾರಿ ಸಿಪ್ಪೆಗಳನ್ನ, ಇಲ್ಲಾಂದ್ರೆ ಕಷ್ಟ ಬರ್ತೈತೆ. ಓಕೆ ಫ್ರೆಂಡ್ಸ್, ಈಗ ಲೆಟ್ಸ್ ಸ್ಟಾರ್ಟ್. ಫ್ರೆಂಡ್ಸ್ ಈಗ ಹಸಿ ಗೊಜ್ಜಿಗೆ ರೆಡಿ ಮಾಡ್ಕೊಂಡಿದ್ದೀನಲ್ಲ, ಇದನ್ನ ರುಬ್ಕೋತೀನಿ. ಟೊಮೊಟೊ ಮತ್ತೆ ಒಂದ್ಸಲ ಹೇಳ್ತೀನಿ. ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಉಪ್ಪು, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ ಇಷ್ಟೇ. ಇದಕ್ಕೆ ಸ್ವಲ್ಪ ನೀರ್ ಹಾಕಿ ಕೈಯಲ್ಲಿ ಕಿಚ್ಕೊಂಡ್ರೆ ಸೂಪರ್ ಬರ್ತೈತಿ. ಕಿಚ್ಕೊಡ್ತೀಯಪ್ಪಿ? ಹಾ, ಶಿವ ಕೈಲಿ ಕಿಚ್ಕೊಟ್ರೆ ಟೇಸ್ಟ್ ಜಾಸ್ತಿ ಇರ್ತೈತೆ ಫ್ರೆಂಡ್ಸ್. ಕೊಳಕಲ್ ಕೈ ನನ್ ಕಿಚ್ಚಿಸಲ್ಲ ಸುಮ್ನೆ ನಿನ್ ಕೈಲಿ. ಆದ್ರೆ ಶಿವ ಕೈ ಕಿಚ್ಕೊಡಲ್ಲ ಫ್ರೆಂಡ್ಸ್. ನಾನೇ ಕಿಚ್ಚನಂದ್ರೆ ಕೈ ಉರಿ ಬರ್ತೈತೆ ಹಸಿಮೆಣಸಿನಕಾಯಿ. ಅದೊಂದು ರೆಸಿಪಿ. ಪೂರ್ತಿ ಆಗ್ಬಾರ್ದು, ಪಾಯಸ ತರ. ಹಸಿಮೆಣಸಿನಕಾಯಿ ಅಷ್ಟೇ, ಅರ್ಧಂಬರ್ಧ. ಬೆಳಗ್ಗೆನೂ ಬಜ್ಜಿ ಮಾಡ್ಕೊಂಡಿದ್ನಲ್ಲ, ಅದೇ ಎಣ್ಣೆಲೆ ಕರ್ಕೊಳ್ತಾ ಇದ್ದೀನಿ. ಎಣ್ಣೆ ಏನಿ ಕಲರ್ ಅದೇ ಅಂತ ಕನ್ಫ್ಯೂಸ್ ಆಗೋಕೆ ಹೋಗಬೇಡಿ. ಬಾಳೆಕಾಯಿ ಬಜ್ಜಿಗೆ ಬರೀ ಕಡಲೆ ಹಿಟ್ಟು ಉಪ್ಪು ಅಷ್ಟೇ ಹಾಕ್ಕೊಂಡಿರೋದು. ಸೋಡಾ ಏನು ಖಾರದ ಪುಡಿನೂ ಏನು ಹಾಕ್ಕೊಳ್ತಾ ಇಲ್ಲ. ಖಾರ ಇಲ್ಲದೆ ಮಾಡೋಣ ಅಂದ್ಬಿಟ್ಟು ಖಾರ ಪುಡಿನೂ ಹಾಕೋಬೇಕು, ಟೇಸ್ಟ್ ಚೆನ್ನಾಗಿ ಬರಬೇಕಂತೆ. ಮತ್ತೆ ಉದ್ದುದ್ದ ಬದನೆಕಾಯಿ ಕಟ್ ಮಾಡಿ ಹಾಕೋಬೇಕು. ಆದರೆ ಎಣ್ಣೆ ಸ್ವಲ್ಪ ಆಯ್ತು ಅಂತ ಸಣ್ಣ ಸಣ್ಣ ಬದನೆಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ನಮ್ಮ ಬ್ಯೂಟಿಫುಲ್ ಲಂಚ್ ಫ್ರೆಂಡ್ಸ್. ಲಂಚ್ ಡಿನ್ನರ್ ಇವಾಗ ಏನೋ ಗೊತ್ತಿಲ್ಲ. ಹಸಿಗೊಜ್ಜು, ಅನ್ನ, ಬಳಕೆ ಚಿಪ್ಸು, ಫ್ರೂಟ್ ಸಲಾಡು ಎಲ್ಲ ಮಿಕ್ಸ್ಡ್. ಶಿವಕುಮಾರು ಚೆನ್ನಾಯ್ತವೆ ಬಜ್ಜಿ. ಈ ಗೊಜ್ಜುಗೂ ನನಗೂ ಜನ್ಮದ ಅನುಬಂಧ, ಅದಕ್ಕೆ ನನ್ನ ಫೇವ್ರೆಟ್ ಇದು. ಸೂಪರ್ ಆಯ್ತಪ್ಪಿ. ಒಂದು ಟೇಸ್ಟ್ ತೋರಿಸ್ತೀನಿ ಬಾ. ಶಿವಾಗಿ ಇಷ್ಟ ಆಗಲ್ಲ ಫ್ರೆಂಡ್ಸ್ ಹಸಿ ಗೊಜ್ಜು, ನನ್ನ ಫೇವ್ರೇಟ್. ಬಾ ಚೆನ್ನಾಗೈತೆ ಬಾಳೆಕಾಯಿ ಬಜ್ಜಿನೂ. ನಾನು ಜಾಸ್ತಿ ತಿನ್ನಲ್ಲ ಫ್ರೆಂಡ್ಸ್ ಬಾಳೆಕಾಯಿ ಬಜ್ಜಿ. ಅದೇನು ಟೇಸ್ಟ್ ಇರ್ತೈತೆ ಅನ್ಕೋತಿದ್ದೆ. ಸೂಪರ್ ಐತೆ. ಮಕ್ಕಳಿಗೆ ಮಾಡ್ಕೊಡ್ಬೋದು, ಖಾರ ಇಲ್ದಿರ ಇರ್ತೈತೆ.
ನಿನ್ನೆ ಸಂಜೆ ನಾನು ವಿಡಿಯೋ ಎಂಡ್ ಸಹ ಮಾಡಲಿಲ್ಲ. ಕಾರಣ ಇಷ್ಟೇ ಫ್ರೆಂಡ್ಸ್, ಲಕ್ಷ್ಮೀ ದೇವ ಕುಳಿಸ್ಬೇಕಾರೆ ಎಷ್ಟು ಕೆಲಸ ಇರ್ತಿತ್ತು, ಅದೆಲ್ಲ ಪ್ರಿಪ್ರೇಷನ್. ಅದ್ ತೆಗಿಬೇಕಾರೆ ಅಷ್ಟೇ ಡಬ್ಬಲ್ ಇರುತ್ತೆ ಎಲ್ಲ ತೆಗಿಯೋದು ಅದೆಲ್ಲ. ಹಂಗಾಗಿ ತೆಗೆದ್ಬಿಟ್ಟು ಸುಸ್ತಾಗ್ಬಿಟ್ಟು ಮಲಗ್ಬಿಟ್ಟೆ. ಇವತ್ತು ಒಂದ್ ಸ್ವಲ್ಪ ಐಟಮ್ಸ್ ಎಲ್ಲ ಇಟ್ಟಿದ್ದೀನಿ. ಬಿನ್ಗೆ ದೊಡ್ಡದು ಇದು ದೀಪ ಕಂಬಗಳು ಅವೆಲ್ಲ ತೊಳೆದಿಲ್ಲ, ಅವನ್ನೆಲ್ಲ ತೊಳೆಯಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕು. ಮೊದಲು ಬಟ್ಟೆಗಳೆಲ್ಲ ಮಡ್ಚಿಟ್ಟು ಆಮೇಲೆ ಪಾತ್ರೆ ತೊಳೆದು ಆಮೇಲೆ ಸಂಜೆ ಅಷ್ಟಲ್ಲಿ ರೆಡಿ ಆಗ್ಬೇಕು ಫ್ರೆಂಡ್ಸ್. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ, ಶನಿವಾರ ಅಲ್ವಾ ಇವತ್ತು. ಅದಕ್ಕೋಸ್ಕರ ಬೇಗ ಎಲ್ಲ ಕೆಲಸ ಮುಗಿಸ್ಕೋತೀನಿ. ನನ್ನ ಫೇವ್ರೆಟ್ ಫಿಲಮ್ ಲಕ್ಷ್ಮಿ ಮಹಾಲಕ್ಷ್ಮಿ ಫಿಲಮ್ ನೋಡ್ಕೊಂಡು ಬೇಗ ಬಟ್ಟೆ ಎಲ್ಲ ಮಡ್ಚ್ಕೊಬಿಡ್ತೀನಿ. ಈ ಫಿಲಮ್ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಯಾರಿಗೆಲ್ಲ ಇಷ್ಟ ಕಮೆಂಟ್ ಮಾಡಿ ಫ್ರೆಂಡ್ಸ್. ಈಗ ಲಕ್ಷ್ಮೀ ನಿವಾಸ ಸೀರಿಯಲ್ ಅಲ್ಲಿ ಮಾಡ್ತಿದಾರಲ್ಲ, ಅವರು ಇಷ್ಟ ನನಗೆ, ಆದ್ರೆ ಅವ್ರ ಹೆಸರೇ ಗೊತ್ತಿಲ್ಲ. ಫೈನಲಿ ನಮಗೆ ಇದು ರೆಡಿ ಮಾಡೋರು ಬಂದರು. ಯಾವಾಗ ರೆಡಿ ಮಾಡ್ತಾರಪ್ಪ? 4:15 ಆಯ್ತು. ನಾನು ಯಾವಾಗಪ್ಪ ವಿಡಿಯೋ ಅಪ್ಲೋಡ್ ಮಾಡೋದು? ನಮ್ಮ ಫ್ರೆಂಡ್ಸ್ ಎಲ್ಲರೂ ಕಾಯ್ತವ್ರೆ. 1 ಗಂಟೆ ಟೈಮ್ ಆಯಿತು ಫ್ರೆಂಡ್ಸ್. ಇಲ್ಲಿ ಬಂದು ಕುತ್ಕೊಂಡು ನಾನು ಅದೇ ಈ ಕಡೆ ಒಂದು ಆಫೀಸ್ ರೂಮ್ ಇರುತ್ತಲ್ಲ ಫ್ರೆಂಡ್ಸ್, ಅದೇ ಇದು ನರ್ಸರಿ ಐಟಮ್ಸ್ ಎಲ್ಲ ಹಾಕ್ಕೊಂಡಿರ್ತೀವಲ್ಲ. ಯಾಕೆ ಇಲ್ಲಿ ಕೂತಿದ್ದೀನಿ ಅಂದರೆ ವೈಫೈ ರೆಡಿ ಮಾಡ್ತಾವ್ರೆ. ಅದಕ್ಕೆ ಆಚೆ ಹೋಗಿ ಅಂತ ಇಲ್ಲಿ ತಂದು ಕುಳಿಸೈತೆ. ತೂಗುಡಿಸಿ ಸೊಳ್ಳೆಗಳು ಕಚ್ಚಿ ಸಾಕಾಗೋಯ್ತು ಫ್ರೆಂಡ್ಸ್. ನಾನು ಸೊಳ್ಳೆನ ಕಚ್ಚಿಲ್ಲ, ಸೊಳ್ಳೆಗಳು ನನ್ನ ಕಚ್ಚಿ ಅವ್ರು ಯಾವಾಗ ರೆಡಿ ಮಾಡ್ತಾರೋ ನಾನು ಯಾವಾಗ ಮನೆ ಒಳಗೆ ಹೋಗ್ತೀನಿ. ಇನ್ನೂ ಪಾತ್ರೆ ತೊಳೆದಿಲ್ಲ, ಮನೆ ಬಾಗಿಲು ಗುಡಿಸಿಲ್ಲ. ಶಿವ ಟೆಕ್ನಿಕ್ಗಳು ಏನೋ ಎತ್ತಾನೋ. ವೈಫೈ ಏನಾದ್ರು ರಿಪೇರ್ ಆಯ್ತಂದ್ರೆ ಅವ್ರು ಯಾರು ಬಂದ್ರೆ ಓಡಿಸ್ತೈತೆ. ಅಲ್ಲೆಲ್ಲ ರೂಮಲ್ಲಿ ಕೂತ್ಕೋ. ಇಬ್ರು ಅವ್ರನ್ನ ಕಳಿಸ್ಕೊಟ್ಬಿಟ್ಟು ಬರ್ತಾವ್ರೆ ಫ್ರೆಂಡ್ಸ್. ಫೈನಲಿ ಹಾಕ್ಬಿಟ್ಟು ಹೋದ್ರು. ಯಪ್ಪ, ಸೊಳ್ಳೆಗಳಿಗೆ ಬ್ಲಡ್ ದಾನ ಮಾಡಿ ಸಾಕಾಗೋಯ್ತು. ಹಾಕ್ಬಿಟ್ಟು ಹೋದ್ರಪ್ಪ. ವೈರ್ ಚೇಂಜ್ ಮಾಡಿದ್ರ? ಯಾಕೆ ಟಾಮ್? ಯಾಕೆ ವೈರ್ ಚೇಂಜ್ ಮಾಡಿದವರು? ಯಾಕಂತೆ ಪದೇ ಹಿಂಗ್ ಪ್ರಾಬ್ಲಮ್ ಆಗ್ತಿರೋದು? ಗಾಳಿಗೆ ಒಳಗೆ ಕಿತ್ತೋಯ್ತವೆ. ಟಾಮ ಈಗ ಶಿವಕುಮಾರ್ ಹೊರಡ್ತಾ ಇದ್ದಾರೆ ಫ್ರೆಂಡ್ಸ್. 7:15 ಹೋಗ್ತಾ ಇದೆಯಪ್ಪಿ. ಪ್ರತಿ ಸಲ 6 ಗಂಟೆ 6 ಒಳಗೆ ಹೋಗ್ತಿದೆ. ಹೋಗು, ಎಲ್ಲರೂ ಭಕ್ತರು ಬಂದು ಹೋಗಿರ್ತಾರೆ. ಆಂಜನೇಯ ಫ್ರೀ ಆಗಿರ್ತೈತಿ, ನಿನ್ ಕಷ್ಟ ಆರಾಮಾಗಿ ಕೇಳಿಸ್ಕೋಬೋದು. ಟಂಟಾಮ್ ಫ್ರೆಂಡ್ಸ್, ನಮ್ಮ ಮನೆ ಹತ್ರ ಲೈಟ್ ಇಲ್ವಾ ಅಂತ ಕೇಳಿದ್ರಲ್ಲ ಫ್ರೆಂಡ್ಸ್. ನೋಡಿ, ನಮ್ಮ ಮನೆ ಹತ್ರ ಲೈಟ್ ಇಲ್ಲ, ಹಾಕ್ಸಿಲ್ಲ ಓನರು. ಅಲ್ಲಿದೆ, ಆದರೆ ಇಲ್ಲಿಗೆ ಬೆಳಕು ಬರಲ್ಲ, ಸ್ವಲ್ಪ ಕತ್ಲೆನೇ ಇರ್ತೈತೆ. ಆದರೆ ನಾವು ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀವಿ 7 ವರ್ಷದಿಂದ ಅಷ್ಟೇ. ಅವ್ರನ್ನ ಹಾಕ್ಸಿ ಅಂತ ಕೇಳೋಕೆ ನಾವಾಗಲ್ಲ. ಟಾಮುಗೆ ಏನು ಪುಕ್ಲ ಅಂದರೆ ಒಳಗಡೆ ಮಲ್ಕೊಳ್ಳಲ್ಲ, ಬೆಳಕು ಲೈಟ್ ಇದ್ರೆ ಮಾತ್ರ ಮಲಗ್ತಾನೆ. ಸೇಫ್ಟಿಯಾಗಿ ಹೋಗಿ ಪಾನಿಪುರಿ ಜೊತೆಯಲ್ಲಿ ಬನ್ನಿ. ನೀನ್ ತಾನೇ ಪೇ? ಸರಿ, ಹುಷಾರು, ಬಿ ಕೇರ್ಫುಲ್. ಟಾಮ್, ನಿನ್ ರೂಮ್ ನೀನು ಹೋಗೋ. ಪಾನಿಪುರಿ ತಗೋಬರ್ತೀನಿ ಅಂತ 5 ದಿನದಿಂದ ಆಟ ಆಡಿಸ್ತಿದ್ದೆ ಫ್ರೆಂಡ್ಸ್. ನನ್ನ ಕೈಲಿ ಆಗ್ತಾ ಇಲ್ಲ, ಸುಸ್ತಾಗ್ಬಿಟ್ಟೈತೆ. ಮನೆ ಕೆಲಸ ಮಾಡಿ ಅಂದ್ರೆ ಸಾಕು. ಮತ್ತೆ ಹೊತ್ತು ಸಂಜೆ ಪಾನಿಪುರಿ ತಂದ್ಕೊಡ್ತೀನಿ ಅಂತ ಎನರ್ಜಿ ತುಂಬಿಸೋದು ಕೆಲಸ ಮಾಡಿಸೋದು. ಕೊನೆಗೆ ಇವಾಗ ತಂದ್ರಕ್ಕೆ ಹೋಗೈತೆ. ಇವತ್ತು ತಿಂದ್ಬಿಟ್ಟು ಫುಲ್ ಎನರ್ಜಿ ಬರ್ಸ್ಕೊಬಿಡ್ತೀನಿ. ನನಗೆ ಜಾಸ್ತಿ ಸುಸ್ತಾದ್ರೆ, ಹುಷಾರಿಲ್ಲ ಅಂದ್ರೆ, ಮೈಕೈ ನೋವಾದ್ರೆ ಪಾನಿಪುರಿ ತಿಂದ್ರೆ ಸರಿ ಹೋಗುತ್ತೆ ಫ್ರೆಂಡ್ಸ್. ನಿಜ, ಮಾತ್ರೆ ತಂದಿಟ್ಟು ತಿಂದಿಲ್ಲ, ಪಾನಿಪುರಿ ತಿಂದ್ರೆ ಸರಿ ಹೋಗ್ತಿತ್ತಲ್ಲ ಯಾಕೆ ಅಂದ್ಬಿಟ್ಟು. ರೆಸ್ಟ್ ಬೇಕೇ ಬೇಕು ಫ್ರೆಂಡ್ಸ್, ನಿಜವಾಗ್ಲೂ. ನಾಳೆ ಭಾನುವಾರ ಫುಲ್ ರೆಸ್ಟ್ ಮಾಡಲೇಬೇಕು. ಪಾನಿಪುರಿ ಮರ್ತ್ಬಿಟ್ಟ? ಮರ್ತಿಲ್ಲ, ಬೇಕಂತ ತಂದಿಲ್ಲ ಬಿಡು. ಬೆಳಗ್ಗೆಯಿಂದ ನೀನು ತರಲ್ಲ ಅಂತ ಸೊಪ್ಪೇನಕ್ಕೆ ತಂದೆ? ಈಗ ಸಾಯಂಕಾಲಕ್ಕೆ ಇನ್ನೇನು ಹೊಟ್ಟೆ ಹಸಿತೈತೆ ತಂದೆ. ಪಾನಿಪುರಿ ವಿಷಯದಲ್ಲಿ ಆಟ ಆಡ್ಬೇಡಪ್ಪಿ. ಟಾಮ್, ಥ್ಯಾಂಕ್ ಯು. ಖಾರ ಹಾಕ್ಸ್ಕೊಬಂದು ಒಳ್ಳೆ ಕೆಲಸ ಮಾಡ್ದಪ್ಪಿ.
ಓಕೆ ಸಕ್ಕತ್ತಾಗೈತೆ. ಯು ವಾಂಟ್ 1 or 2 ಸ್ಪೂನ್? ಸ್ವೀಟ್ ತಿಂದು 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 ಖಾರವಾಗಿ ತಿನ್ಬೇಕು ಅನಿಸ್ತೈತೆ ಫ್ರೆಂಡ್ಸ್. 2000 years later. ಫ್ರೆಂಡ್ಸ್, ಈಗ 9 ಗಂಟೆ ಆಯ್ತು. ಪಾನಿಪುರಿ ತಿಂದ್ಮೇಲೆ ನಮ್ಗೆ ರೆಸ್ಟ್ ಕೊಡ್ತೈತೆ. ಇವತ್ತು ಅಡ್ಗೆ ಮಾಡೋದು ತಪ್ಸ್ಕೋಬಹುದು. ಏನೋ ಒಂದು ಲಾಡು ಗಿಡ ತಿನ್ಬಿಟ್ಟು ಮಲ್ಕೋತೈತೆ ಅಂತ ಅನ್ಕೊಂಡೆ. ಒದ್ದಾಡ್ದೆ ಬಿದ್ದಾಡ್ದೆ. ಶಿವ ಅಡ್ಗೆ ಮಾಡು ಅಂತ ಹೇಳೋದು ಬಿಡೋ ತರ ಕಾಣಿಸ್ತಿಲ್ಲ. ಅದಕ್ಕೆ ಅಡ್ಗೆ ಮಾಡೋಣ ಅಂತ ಇದ್ದೆ. ಅದಕ್ಕೆ ಯೋಚನೆ ಮಾಡ್ತಿದ್ದೀನಿ. ಗೀ ರೈಸ್ ಮಾಡೋಣ ಅಂತ ಪ್ಲಾನ್ ಮಾಡಿದೆ ಫ್ರೆಂಡ್ಸ್. ಶಿವ ಮೊಸರು ತಂತ ಇಲ್ಲ. ಸಡನ್ ಆಗಿ ಆ ರೆಸಿಪಿ ನೋಡಿದೆ. ಯಾವತ್ತೂ ಮಾಡ್ಲಿಲ್ಲ, ಮಾಡೋಣ ಅನ್ಕೊಂಡೆ. ಇಷ್ಟೊತ್ತಲ್ಲಿ ಫ್ಲೈಟು. ಸರಿ ಫ್ರೆಂಡ್ಸ್, ಮರ್ತ್ಬಿಟ್ಟಿದೆ. ಬೇಗ ನಾವು ಅಡ್ಗೆ ಮಾಡ್ತಿನ್ಬಿಟ್ಟು ಮಲ್ಬಿಡೋಣಪ್ಪಿ. ಹೆಂಗ ಟಮಾಟ ಸೌಂಡ್ ರಾತ್ರಿ ಭಯನಾ ಫ್ರೆಂಡ್ಸ್ ಇವಾಗ. ಅದಕ್ಕೆ ನಾನು ಏನ್ ಮಾಡೋದು ಅಂತ ಯೋಚನೆ ಮಾಡಿ ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್. ಪಾನಿಪುರಿ ತಿಂದ್ಮೇಲೆ ನನಗೆ ತಲೆ ಓಡಲ್ಲ, ನಿದ್ದೆ ಮಾತ್ರ ಓಡ್ತೈತೆ. ಕಡ್ಲೆಕಾಳು ನೆನೆಸ್ತೆ, ಏನ್ ಮಾಡೋಣ ಅಂತ ನೆನೆಸ್ತೆ ಅಂತಾನು ಗೊತ್ತಾಗ್ತಿಲ್ಲ. ಹಾಲು ಕಾಯಿಸ್ತೆ, ಕೆನೆ ಎತ್ತಿಗೆ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕು. ಬೆಣ್ಣೆ ಮಾಡದ್ನಲ್ಲ, ಮತ್ತೆ ಬೆಣ್ಣೆ ರೆಡಿ ಮಾಡ್ಕೋಬೇಕು. ಬೆಣ್ಣೆ ಮನೇಲಿರೋ ಬೆಣ್ಣೆ ತುಪ್ಪ ಖಾಲಿ ಆಗೋಷ್ಟರಲ್ಲಿ ಮತ್ತೆ ಬೆಣ್ಣೆ ತುಪ್ಪಕ್ಕೆ ರೆಡಿ ಮಾಡ್ಕೋಬೇಕು. ಏನ್ ಮಾಡೋದಪ್ಪ ದೇವ್ರೆ. ಸ್ವಲ್ಪ ಸರಿಕ್ಲೆ ಮಾಡ್ಬಿಟ್ರೆ ಬೇಡ. ನೀನ್ ಮಾಡು ಅಂದ್ರೆ ನಾನು ಮಾಡಲ್ಲ. ಓಕೆ ಫ್ರೆಂಡ್ಸ್, ಫ್ರಿಜ್ ಒಳಗೆ ತಲೆ ಹಾಕ್ತೀನಿ. ಅವಾಗ ತಲೆ ಚೆನ್ನಾಗಿ ಕೂಲ್ ಆಗ್ಬಿಟ್ಟು ಸ್ವಲ್ಪ ಐಡಿಯಾ ಚೆನ್ನಾಗಿ ಬರ್ತೈತೆ. ನನಗೆ ದಾರಿ ತೋರಿಸುವ ಪೆಟ್ಟಿಗೆ ಇದು. ವೆರೈಟೀಸ್ ಆಫ್ ರೆಸಿಪೀಸ್ ಪ್ಲಾನ್ ಬರ್ತಾ ಇದೆ, ತಲೆಗೆ ಬರ್ತಾ ಇದೆ. ಹಿಂಗ್ ಬಂದು ಹಿಂಗೆ ವಾಪಸ್ ಹೋಗ್ತಾ ಇದೆ. ಫ್ರಿಜ್ ಜಾಸ್ತಿ ಹೊತ್ತು ಓಪನ್ ಮಾಡ್ಬಿಡ್ಬೇಡಿ ಅಂತ ಹೇಳಿದ್ರಲ್ಲ ಫ್ರೆಂಡ್ಸ್. ಪಾನಿಪುರಿ ತಿಂದ್ರೆ ಮೆಮೊರಿ ಲಾಸ್ ಆಗ್ತೈತೆ ನಮ್ಗೆ ಫ್ರೆಂಡ್ಸ್. ಶಿವ ಈ ಬೆಳ್ಳುಳ್ಳಿ ತಂದ್ಬಿಟ್ಟಿದ್ ದೊಡ್ಡ ಬೆಳ್ಳುಳ್ಳಿ. ಶಿವ ಬೆಳಗ್ಗೆ ಬೆಳ್ಳುಳ್ಳಿ ತಿನ್ಬಿಟ್ಟು ನೀರು ಕುಡಿತೈತಲ್ಲ, ಇದನ್ನ ತಿಂದೈತೆ. ಬೆಳಗ್ಗೆ ಒದ್ದಾಡೈತೆ. ಇನ್ ಬೆಳ್ಳುಳ್ಳಿ ತಿನ್ನಲ್ಲ ಅಂತೈತೆ. ಖಾರ ಜಾಸ್ತಿ ಐತೆ. ಇದು ದೊಡ್ಡ ಬೆಳ್ಳುಳ್ಳಿ ಅಲ್ಲ. ನಾನೇ ತಿನ್ಲಿ. ಪವರಾ ಕರೆಕ್ಟ್ ಇರ್ಬೇಕು ಹಂಗಾರೆ ಈ ಬೆಳ್ಳುಳ್ಳಿ ಒಳಗೆ. ಏನ ಬೆಳ್ಳುಳ್ಳಿ ಚಾಲೆಂಜ್ ಇದು ನೋಡಬೇಡ. 100 ರೂಪಾಯಿ ಚಾಲೆಂಜ್ ಬೆಳ್ಳುಳ್ಳಿ ತಿಂದ್ರೆ ಆಗಲ್ಲ. ಒಂಚೂರ ಖಾರ ಇಲ್ಲ. ಬೇಡ, ಸ್ವಲ್ಪ ತಿಂದ್ರೆ ಖಾರ ಬರ್ತಿದೆ. ಜಾಸ್ತಿ ಹಾಕೊಡಿ ಬೆಳ್ಳುಳ್ಳಿ ಸಾಂಬಾರ್ಗೆ. ಅದನ್ನ ಹೊಟ್ಟೆ ಕಿಚ್ಚು ಮೊಟ್ಟೆ ಕೋಳಿ. ನಿನ್ ಖಾರ ಅಂದ್ಬಿಟ್ಟು ನನ್ಗೂ ಖಾರ ತಿನ್ಸಿದ್ಯಾ? ಇರ್ಲಿ. ನೀನ್ ನನಗೆ ಬೆಳ್ಳುಳ್ಳಿ ತಿನ್ಸಿ, ನಾನು ಹಸಿಮೆಣಸಿನಕಾಯಿ ರುಬ್ಬಿಟ್ಟು ಒಂದಿನ ಬಾಯಿಗಿಟ್ಟಿಲ್ಲ. ನನ್ನ ಹೆಸರು ಚೇಂಜ್ ಮಾಡೋದು. ಓಕೆ ಫ್ರೆಂಡ್ಸ್, ಕಡ್ಲೆ ಮಸಾಲೆ ಇಡೋಣ. ಕಡ್ಲೆ ಮಸಾಲೆ ಸ್ವಲ್ಪನೇ ಕಡಲೆ ನೆನ್ಸಿರೋ, ಸ್ವಲ್ಪನೇ ಮಸಾಲೆ ಮಾಡೋಣ. ಹಸಿ ಮಸಾಲೆ ರುಬ್ಬಿಡ್ತೀನಿ. ಐ ಆಮ್ ವೆರಿ ಟಯರ್ಡ್. ನಿದ್ದೆ ಸರಿಯಾಗಿ ಆಗ್ತಾ ಇಲ್ಲ ಫ್ರೆಂಡ್ಸ್. 4-5 ದಿನ ಸರಿಯಾಗಿ ನಿದ್ದೆ ಮಾಡಿ. ನಿದ್ದೆ ಮಾಡ್ಬೇಕು ಸರಿಯಾಗಿ. ಫಸ್ಟ್ ನಾನು ನಿದ್ದೆ ಮುಖ್ಯ. ನಿದ್ದೆ ಇಲ್ಲಾಂದ್ರೆ ತಲೆ ಓಡಲ್ಲ. ನಿದ್ದೆ ನಮ್ಮ ಮನೆ ದೇವರು. ನಿದ್ದೆ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತಾಯ್ತು. ನಿದ್ದೆ ಅಂತ. ಲಾಡು ಮೇಲೆ ದಾಳಿ ಮಾಡ್ತೀಯವ ಶಿವಕುಮಾರ್. ಲಾಡು ಹೊಟ್ಟೆ ತುಂಬಿಸ್ಕೊಂಡು ಮಲ್ಕೊಂಡ್ರೆ ಆಗಲ್ಲಪ್ಪಿ. ಅಡುಗೆ ಮಾಡಿಸೋ ಅಂತೀಯಲ್ಲಪ್ಪಿ. ನನಗೆ ಬರೀ ಅಡುಗೆ ಅಂದ್ರೆ ತಲೆ ಎಲ್ಲ ಕೆಡ್ತೈತೆ. ಅಡುಗೆ ಫ್ರೆಂಡ್ಸ್. ನಾಳೆಗೆ ಭಾನುವಾರ. ಓ ಮೈ ಗಾಡ್, ದುಃಖದ ದಿನ. ನನ್ನ ಚಿಕನ್, ನನ್ನ ಫಿಶು ಎಲ್ಲ ತಲೆ ಒಳಗೆ ಹಿಂಗೆ ಬ್ರೈನ್ ಗಿರ್ ಅಂತ ಇರ್ತೈತೆ. ಇನ್ನೇನಾ ಬಂದೇ ಬಿಡುತ್ತೆ. ಶ್ರಾವಣ ಮುಗಿದ ಒಂದೇ ದಿನ ಚಿಕನ್, ಫಿಶ್, ಫ್ರಾನ್ಸ್ ಎಲ್ಲ ಜಮಾಯಿಸ್ಬಿಡೋಣಪ್ಪಿ. ಆಗಿದ್ದಾಗ್ಲಿ 1000 ಖರ್ಚು. ಫುಲ್ ಡೇ ರಜಾ ಹಾಕ್ಬಿಡೋಣಪ್ಪಿ ಕೆಲ್ಸಕ್ಕೆ. ಬರೀ ನಾನ್ ವೆಜ್ ಮಾಡ್ಕೊಂತೀನಿ. ಯಾಕ ಅವತ್ತು ನಮ್ಮ ದಿನ. ಅದೇ ಏನೋ ಅಷ್ಟೊಂದು ತಿನ್ಬೇಕು ಅಂತ ಅನ್ಸಲ್ಲ ಫ್ರೆಂಡ್ಸ್. ತಿನ್ಬೇಕಾರೆ ಅಯ್ಯೋ ಯಾವಾಗ ತಿಂತೀವಿ ಅನಿಸ್ತೈತೆ. ಬಿಟ್ರೆ ತಿನ್ಬೇಕು ಅಂತ ಅನ್ಸಲ್ಲ. ಅದೇನೋ ನಮ್ಗೆ ಗೊತ್ತಿಲ್ಲ ಫ್ರೆಂಡ್ಸ್. ಶ್ರಾವಣ ಮಾಸದಲ್ಲಿ ಬರೀ ಭಕ್ತಿಯಿಂದ ಬಿಡೋದಲ್ಲ. ಸೈಂಟಿಕಲಿ ಪ್ರಕಾರ ನಾನು ಓದಿರೋ MBBS ಪ್ರಕಾರ ಹೇಳ್ತೀನಿ. ಶ್ರಾವಣ ಮಾಸದಲ್ಲಿ ವಾತಾವರಣ ಮಳೆ, ಕೋಲ್ಡ್ ವಾತಾವರಣ, ಬಿಸಿಲಿಲ್ಲ, ವಿಟಮಿನ್ ಡಿ ಸಿಗಲ್ಲ. ಹಂಗಾಗಿ ನಮ್ಗೆ ಜೀರ್ಣಶಕ್ತಿ ಕಮ್ಮಿ ಇರುತ್ತೆ. ಮಟನ್, ಚಿಕನ್, ಫಿಶ್ ಅವೆಲ್ಲ ಜೀರ್ಣ ಆಗಲ್ಲ ಬೇಗ. ಅದಕ್ಕೋಸ್ಕರ ಮಟನ್ ತಿನ್ಬಾರ್ದು, ಚಿಕನ್ ತಿನ್ಬಾರ್ದು, ನಾನ್ ವೆಜ್ ತಿನ್ಬಾರ್ದು ಅಂತ ಹೇಳ್ತಾರೆ.
ಇಷ್ಟೇ ಫ್ರೆಂಡ್ಸ್ ನಾನು ತಿಳ್ಕೊಂಡಿರೋ ಪ್ರಕಾರ ನಮ್ಮ ಬುಕ್ಕಲ್ಲಿ ಇಷ್ಟೇ ಇದ್ದಿದ್ದು. ಅಂದ್ರೆ ಕೆಲವರು ದೇವರು ದಿಂಡ್ರು ಅದೆಲ್ಲ ನಂಬಲ್ರಲ್ಲ, ಶ್ರಾವಣ ನಾನ್ ವೆಜ್ ಹಾಕ್ಬಿಡ್ಬೇಕು ಹಂಗೆ ಪೋಸ್ ಕೊಡೋದು ಹೇಳ್ತಾ ಇದೀನಿ. ಪೋಸ್ ಅಂತ ಹೇಳಕ್ಕಾಗಲ್ಲ, ಅದು ಅವ್ರ ನಂಬಿಕೆ, ಏನ್ ಮಾಡಕ್ಕಾಗಲ್ಲ. ಇವಾಗ ದೇವ್ರು ನಂಬಿದ್ರೆ ಎಷ್ಟು ಏನೋ ಹೇಳಕ್ ಬಂದೆ ಮರ್ತೈತಿ ಫ್ರೆಂಡ್ಸ್, ಹೇಳಕ್ ಬರ್ತಲ್ಲ, ಸಾರಿ. ಹಸಿ ಮಸಾಲೆಗೆ ನಮ್ಗೆ ಬೇಕಾದ ಐಟಮ್ಸು. ಫೋನ್ ಕಾಲ್, ಓ ಮೈ ಗಾಡ್, ಹೂ ಇಸ್ ದಿಸ್ ಕಾಲಿಂಗ್ ದಿಸ್ ಟೈಮು? 9 o'clock. ಪ್ರೇಮ, ಹಾ ಹೇಳಿ. ಸೋತಾಪುರಿ ಸೀತಾಫಲ ಇಲ್ಲ, ಯಾವುದು ಇಲ್ಲ. ಇಲ್ಲ, ಯಾವುದು ಇಲ್ಲ, ಯಾವ್ದು. ಶಿವ ಫೋನಲ್ಲಿ ಏನೋ ಮಾತಾಡ್ಬೇಕಾದ್ರೆ ನನ್ಗೊಂದು ನಗು ಗೊತ್ತಿತ್ತಾ ಇಲ್ಲ ಫ್ರೆಂಡ್ಸ್. ಅಂದ್ರೆ ಶಿವ ನನ್ ಚಿಕ್ಕ ಮಗು ತರ ನೋಡ್ಕೋತೀನಿ, ದೊಡ್ಡ ಗಂಡ್ ಮಗು ತರ ಮಾತಾಡೋದು ನನ್ ನಗು ಬರ್ತೈತೆ. ಏನೋ ಆಯ್ತಾ ಯಾರ ಫೋನ್ ಮಾಡಿದ್ರೆ ಅವ್ರು ಎದ್ರಕೊಂಡು ಅಲ್ಲೇ ತಡ್ಕೊಂಡು ಫೋನ್ ಆಫ್ ಮಾಡ್ಬಿಡ್ಬೇಕು, ಯಾವ್ದಾರ ರಾಂಗ್ ನಂಬರ್ ಬರುತ್ತಾ ಹಂಗೆ ಎದುರಿಸ್ತೈತೆ ಫ್ರೆಂಡ್ಸ್. ನಾನು ಹಂಗೆ ಆದ್ರೆ ನಾನು ಎದ್ರುಕೊಡಲ್ಲ ಅಷ್ಟೇ. ನಿದ್ದೆ ಎಷ್ಟು ಇಂಪಾರ್ಟೆಂಟ್ ಅಪ್ಪ ಸ್ವಾಮಿ, ತಲೆನೂ ನೋವು ಫ್ರೆಂಡ್ಸ್ ನಿದ್ದೆ ಇಲ್ಲ ಅಂದ್ರೆ. ನೆನ್ನೆ ಅಫ್ಕೋರ್ಸ್ ನೆನೆ ನಿದ್ದೆ ಮಾಡ್ತೆ, 5-6 ದಿನ ನಿದ್ದೆ ಕೆಟ್ಟಿರೋದು. ಒಂದಿನ ನಿದ್ದೆ ಮಾಡಿದ್ರೆ ಸರಿ ಹೋಗಲ್ಲ. ಇವಾಗ ನಾನು ಒಂದಿನ ನಿದ್ದೆ ಕೆಟ್ರೆ ಅದು ಡಬಲ್ ನಿದ್ದೆ ಮಾಡ್ಬೇಕು ನಾನು 2 ದಿನ, ಹಂಗ 6 ದಿನ ನಿದ್ದೆ ಕೆಟ್ಟಿದ್ದೀನಿ. 12 ದಿನ ನಾನು ಡೀಪ್ ಸ್ಲಿಪ್ ಹೋಗ್ಬೇಕು ಇರೋ ಲೆಕ್ಕ. 12 ದಿನ ಮಲಗ್ಬಿಟ್ರೆ ನಾನು ಎಚ್ಚರ ಇಲ್ದಂಗೆ ಇನ್ನೇನಿಲ್ಲ. 2 ದಿನ ತಗೊಂಡು ಗುಂಡಿ ಮಲಗಿಸ್ಬಿಡ್ತಾರೆ. ಒಂದು ಜಾರ್ಗೆ ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಧನೆ ಪುಡಿ, ಖಾರದ ಪುಡಿ, ತೆಂಗಿನಕಾಯಿ, ಕೊತ್ತಂಬರಿ ಇವಿಷ್ಟು ಹಾಕಿ ಹಸಿ ಮಸಾಲೆನೇ ರುಬ್ಕೋಬೇಕು. ಸ್ವಲ್ಪ ರುಬ್ಕೊಳ್ತಾ ಇದ್ದೀನಿ, ಕಾಳು ಸ್ವಲ್ಪ ಇತ್ತು ಹಂಗಾಗಿ. ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕೊಂಡು ಮೊದಲಿಗೆ ಒಗ್ಗರಣೆ ಮಾಡ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಕರ್ಬೇವು ಸೊಪ್ಪು ಹಾಕಿ ಕಾಳನ್ನ ಹಾಕ್ಕೊಂಡು ಕಾಳನ್ನ 1-2 ನಿಮಿಷ ಫ್ರೈ ಮಾಡ್ಕೋಬೇಕು, ಬೇಗ ಬೇಯುತ್ತೆ ಅಂತ. ನೆನೆಸಿರೋ ಕಾಳು ಹೆಂಗಿದ್ರು ಬೇಗ ಬೇಯ್ತೈತೆ. ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕ್ಕೊಂಡು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಿಮಗೆ ನಾನ್ ವೆಜ್ ತಿನ್ನೋಕ್ಕಾಗಲ್ಲ ಈಗ ಶ್ರಾವಣದಲ್ಲಿ, ಆದರೂ ನಾನ್ ವೆಜ್ ತಿನ್ನಬೇಕಂದ್ರೆ ಈ ಥರ ಕಡಲೆಕಾಳನ್ನ ನೆನೆಸ್ಬಿಟ್ಟು ಸಾಂಬಾರು ಮಾಡ್ಕೊಳ್ಳಿ, ಸೂಪರ್ ಡೂಪರ್ ಆಗಿರುತ್ತೆ. ಇದನ್ನು 1-2 ನಿಮಿಷ ಫ್ರೈ ಮಾಡಿ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೇ ಒಂದು ವಿಸಿಲ್ ಹಾಕ್ಕೋಬೇಕು. ಕಡಲೆಕಾಳು ಬೆಳಗ್ಗೆನೇ ನೆನೆಸಿರೋದ್ರಿಂದ ಬೇಗನೆ ಬೇಯ್ತೈತೆ, ಹಾಗಾಗಿ ಒಂದೇ ವಿಸಿಲ್ ಆದಮೇಲೆ ನಮ್ಮ ಸೂಪರ್ ಡೂಪರ್ ಸಾಂಬಾರು, ಟೇಸ್ಟಿ ಸಾಂಬಾರು ರೆಡಿ ಆಗಿಬಿಡ್ತೈತೆ. ಅದ್ರ ಜೊತೆಗೆ ರಾಗಿ ಮುದ್ದೆ ಮಾಡ್ಕೊಂಡಿದ್ದೆ. ನಮ್ಮ ಟೇಸ್ಟಿ ಸಾಂಬಾರು ರೆಡಿ. ಮಸಾಲೆ ಬೆಳಗ್ಗೆ ಪುಳಿಯೋಗ್ರೆ ಯಾರಪ್ಪ ತಿಂದಿದ್ದು, ಬೆಳಗ್ಗೆನ ಮಾಡ್ಲಿಲ್ಲ ಅಂತ ಹೇಳ್ತೈತ್ ನೋಡಿ ಫ್ರೆಂಡ್ಸ್. ಬೆಳಗ್ಗೆಗಾಗ್ಲಿ ಅಂತ ಇಲ್ಲಪ್ಪ, ಸಾಂಬಾರು ಸ್ವಲ್ಪನೇ ಇರೋದು. ಮಟನ್ ಸಾರು ತರ ಇಲ್ಲ, ನಂಗೆ ಗೊತ್ತಾಗೋಗ್ತಿತ್ತು ಮೆಲ್ಲಲೆ ಫ್ರೆಂಡ್ಸ್. ನಾನ್ ವೆಜ್ ಬಿಟ್ಟಿದೀವಲ್ಲ, ಇದೊಂದು ಸ್ವಲ್ಪ ನಾನ್ ವೆಜ್ಗೆ ಹತ್ರವಾಗಿರ್ತೈತಿ ಈ ಕಾಳು. ನಾವು ಹಂಗೆ ಚಮಕ್ ಕೊಡೋದು. ಅನ್ನ ಮಾಡಿದೀವಿ ಅಂತ ಮುದ್ದೆ ಮಾಡ್ಬಿಡ್ತೀವಿ. ಕಷ್ಟಪಟ್ಟು ದುಡಿಯೋ ಗಂಡ್ಸ್ಗೆ ಒಂದು ಹೊತ್ತು ಮುದ್ದೆ ಯಾರು ಹಾಕ್ಲಿಲ್ಲ ಅಂದ್ರೆ ಹೆಂಗಪ್ಪೇ, ಅನ್ನನೇ ತಿನ್ಸಕ್ಕಾಗುತ್ತಾ? ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ಮಾಡಿದೀನಿ. ನಿದ್ದೆ ಬಂದ್ರು ತಡ್ಕೊಂಡು ಮಾಡಿದ್ದೀನಪ್ಪಿ. ಇದಕ್ಕೋಸ್ಕರ ಆದ್ರೂ ನೆಕ್ಸ್ಟ್ ಟೈಮ್ ನೀನು ಪಾನಿಪುರಿ ತಂದ್ಕೊಡ್ಲೇಬೇಕು. ನಾನ್ ತಿನ್ನಲ್ಲಪ್ಪ, ಹೊಟ್ಟೆ ಫುಲ್ ಲೋಡೆಡ್. ಚೆನ್ನಾಯ್ತಲ್ಲ? ಆಯ್ತಪ್ಪ, ತಿಂತೀನಿ. ವಿಶ್ ಮಾಡಿ ಆಲ್ರೆಡಿ 4-5 ದಿನ ಆಯ್ತು. ಯಾರ್ದೆಲ್ಲ ಬರ್ತ್ಡೇ ಮಿಸ್ ಆಗಿತ್ತು, ಸಾರಿ ಫ್ರೆಂಡ್ಸ್, ನೋಡ್ತಾನೆ ಇರ್ತಿಲ್ಲ ನನ್ನ ಕಷ್ಟಗಳನ್ನ. ಓಕೆ ಫ್ರೆಂಡ್ಸ್, ಈಗ ವಿಶ್ ಮಾಡೋಣ. ಉಷಾ ಮಂಜುನಾಥ್ ಅವ್ರದ್ದು ಆನಿವರ್ಸರಿ. ಉಷಾ ಹ್ಯಾಪಿ ಆನಿವರ್ಸರಿ. ಮದುವೆ ದಿನದ ಶುಭಾಶಯಗಳು. ಚಿನ್ಮಯ್ ವೇದಾಂತ್ ಹಾಯ್. ವಿರಾಜ್ 18ಕ್ಕೆ ಬರ್ತಡೆ, ವಿಶ್ ಹ್ಯಾಪಿ ಬರ್ತಡೆ. ಪ್ರಮೋದ್ ಅವ್ರದ್ದು ಇವತ್ತು ಬರ್ತಡೆ, ಶನಿವಾರ. ವಿಶ್ ಹ್ಯಾಪಿ ಬರ್ತಡೆ. ನಿಖಿತಾ ಪ್ರೀತಮ್ 17ಕ್ಕೆ ಬರ್ತಡೆ. ಆದರ್ಶ್ 21ಕ್ಕೆ ಬರ್ತಡೆ. ವಿಶ್ ಹ್ಯಾಪಿ ಬರ್ತಡೆ. ಶ್ರೀದೇವಿ ಸಿಸ್ಟರ್. ವನಿತಾ ಸಿಸ್ಟರ್ ಹ್ಯಾಪಿ ಬರ್ತಡೆ. ಸಿಂಧು ಹಾಯ್. ವಿಕಾಸ್ ಹರ್ಷಿತಾ ಹಾಯ್. ಸಹನಾ ಯೋಗಿ ಹಾಯ್. ಸುಮಾ ಮಲ್ಲೇಶ್ ಬಿಂದು ಹಾಯ್. ದೇವೇಂದ್ರ ಅವ್ರದ್ದು ಬರ್ತಡೆ, ವಿಶ್ ಹ್ಯಾಪಿ ಬರ್ತಡೆ. ನತಾಶಾದು 4ನೇ ವರ್ಷದ ಬರ್ತಡೆ, 26ನೇ ತಾರೀಕು. ವಿಶ್ ಹ್ಯಾಪಿ ಬರ್ತಡೆ. ಇವತ್ತಿನ ವಿಡಿಯೋ ಇಷ್ಟ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್. ಗುಡ್ ನೈಟ್.